ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಕಾರುಣ್ಯ. ಪವಿತ್ರ ಟಿಬೆಟ್ನಲ್ಲಿದ್ದ ನನ್ನ ಗುರುಗಳ ಗುರುಗಳು. 1939ರಲ್ಲಿ ನಾನು ಟಿಬೆಟ್ಗೆ ಹೋಗಬಯಸಿದೆ. ಅದರ ಗಡಿಯು ನಾನು ಗುರುಗಳ ಜೊತೆಯಲ್ಲಿರುತ್ತಿದ್ದ ಜಾಗದಿಂದ ಕೇವಲ 9 ಮೈಲಿ ದೂರದಲ್ಲಿತ್ತು. ಆದರೂ ಮಾನಾ ಕಣಿವೆಯ ಮೂಲಕ ಹಾದು ಟಿಬೆಟ್ಗೆ ಹೋಗಲು ನನಗೆ ಅನುಮತಿ ದೊರೆಯಲಿಲ್ಲ. 7 ವರ್ಷಗಳ ನಂತರ ನಾನು ಮತ್ತೊಮ್ಮೆ ಪ್ರಯತ್ನ ಮಾಡಿದೆ. 1946ರ ಪ್ರಾರಂಭದಲ್ಲಿ ಡಾರ್ಜಿಲಿಂಗ್, ಕಲ್ಲಿಂಪಾಂಗ್, ಸಿಕ್ಕಿಂ, ಪೆಂಡಾಂಗ್, ಗ್ಯಾನ್ಸಿ ಹಾಗೂ ಶಿಕಾಶೆ ಮಾರ್ಗವಾಗಿ ಟಿಬೆಟ್ಟಿನ ರಾಜಧಾನಿಯಾದ ಲ್ಹಾಸಾಗೆ ಪ್ರಯಾಣ ಮಾಡತೊಡಗಿದೆ. ನಾನು ಅಲ್ಲಿಗೆ ಹೋಗಬಯಸಿದಾಗ ಪ್ರಮುಖ ಉದ್ದೇಶವೆಂದರೆ ನನ್ನ ಗುರುಗಳನ್ನು ನೋಡುವುದು ಹಾಗೂ ಅವರ ಮಾರ್ಗದರ್ಶನದಲ್ಲಿ ಕೇವಲ ಮುಂದುವರೆದ ಸಾಧನೆಗಳನ್ನು ಪಡೆಯುವುದೇ ಆಗಿತ್ತು. ಡಾರ್ಜಿಲಿಂಗ್ನಲ್ಲಿ ಸ್ವಲ್ಪ ದಿನಗಳ ಕಾಲ ಇದ್ದು ಕೇವಲ ಸಾರ್ವಜನಿಕ ಉಪನ್ಯಾಸಗಳನ್ನು ನೀಡಿದೆ. ನಾನೊಬ್ಬ ಬಂಡುಕೋರನಿರಬೇಕು. ಭಾರತದ ಆಂಗ್ಲ ಸರ್ಕಾರವನ್ನು ತೊಂದರೆಗೊಳಪಡಿಸುವ ಸಲುವಾಗಿ ಲ್ಹಾಸಾಕ್ಕೆ ಹೋಗುತ್ತಿರಬೇಕು ಎಂದು ಬ್ರಿಟಿಷ್ ಅಧಿಕಾರಿಗಳು ಭಾವಿಸಿದರು. ನನ್ನ ಪ್ರವಾಸದ ಯೋಜನೆಗಳು ಅವರಿಗೆ ತಿಳಿದಿದ್ದುವಾದರೂ ನನ್ನ ಪ್ರವಾಸದ ಉದ್ದೇಶ ಅವರಿಗೆ ಗೊತ್ತಿರಲಿಲ್ಲ. 10 ದಿನಗಳ ನಂತರ ಕಲ್ಲಿಂಪಾಂಗ್ಗೆ ಹೊರಟಿದ್ದೆ. ನಾನು ಯುವಕನಾಗಿದ್ದಾಗ ಅಲ್ಲಿ ಕುಂಫು ಹಾಗೂ ಅಂತಹ ಮತ್ತಿತರ ಯುದ್ಧ ಕಲೆಗಳನ್ನು ಕಲಿತಿದ್ದ ಗುರುಕುಲದಲ್ಲಿ ಉಳಿದುಕೊಂಡೆ. ನನಗೆ ಕುಂಫು ಕಲಿಸಿದ್ದ ಶಿಕ್ಷಕನ ಜೊತೆಯಲ್ಲಿದ್ದು ನಂತರ ಸಿಕ್ಕಿಂಗೆ ಹೋಗಿ ಟಿಬೆಟ್ಟಿನ ದಲಾಯಿ ಲಾಮಾರ ಹತ್ತಿರದ ಬಂಧುಗಳೊಬ್ಬರ ಜೊತೆಯಿದ್ದೆ. ಸಿಕ್ಕಿಂನಲ್ಲಿ ಮಿಸ್ಟರ್ ಹಾಪ್ಕಿನ್ಸನ್ ಎಂಬ ಸರ್ಕಾರಿ ಅಧಿಕಾರಿ ನನ್ನ ಬಗ್ಗೆ ಗುಮಾನಿ ಹೊಂದಿದ್ದರು. ಟಿಬೆಟ್ಟಿನ ಆಡಳಿತಾಧಿಕಾರಿಗಳ ಮನಸ್ಸನ್ನು ಬ್ರಿಟಿಷರ ವಿರುದ್ಧವಾಗಿ ನಾನು ಕೆಡಿಸಬಹುದೆಂಬ ಭಯ ಅವನಿಗಿತ್ತು. ನಾನು ಹಲವಾರು ಸಲ ಅವನನ್ನು ಭೇಟಿ ಮಾಡಿದರೂ ನಾನು ಟಿಬೆಟ್ಟಿಗೆ ಹೋಗಲು ಅನುಮತಿ ನೀಡಲಿಲ್ಲ. ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ತೊಡಗಿದ್ದ ಭಾರತೀಯ ಕಾಂಗ್ರೆಸ್ ಪಕ್ಷದ ಗೂಢಚಾರನಿರಬೇಕೆಂದು ಆತನಿಗೆ ನನ್ನ ಮೇಲೆ ಅನುಮಾನವಿತ್ತು. ಆ ಸಮಯದಲ್ಲಿ ಭಾರತದಲ್ಲಿ 2 ಗುಂಪುಗಳಿದ್ದುವು. ಅಹಿಂಸೆಯ ಅನುಷ್ಠಾನದಲ್ಲಿದ್ದುಕೊಂಡು ಎದುರು ಬೀಳದೆ ನಿಷ್ಕ್ರಿಯ ವಿರೋಧ ಹಾಗೂ ಅಸಹಕಾರ ಚಳುವಳಿಯ ಮೂಲಕ ಕ್ರಿಯಾಶೀಲವಾಗಿದ್ದ ಮಹಾತ್ಮ ಗಾಂಧಿಯವರ ಗುಂಪು ಒಂದು, ಭಾರತದ ಉಗ್ರಗಾಮಿಗಳ ಪಕ್ಷ ಇನ್ನೊಂದು. ನಾನು ಯಾವ ಪಕ್ಷದ ಸದಸ್ಯನಲ್ಲದಿದ್ದರೂ ನನ್ನ ಬಳಿಯಿದ್ದ ನೆಹರು ಹಾಗೂ ಮಹಾತ್ಮ ಗಾಂಧಿ ಇವರು ನನಗೆ ಬರೆದ 2 ಪತ್ರಗಳು ಈ ಅಧಿಕಾರಿಯ ಗಮನಕ್ಕೆ ಬಂದವು. ಈ ಪತ್ರಗಳು ರಾಜಕಾರಣಕ್ಕೆ ಸಂಬಂಧಿಸಿದ ಯಾವ ಸಂಗತಿಗಳನ್ನೂ ಒಳಗೊಂಡಿರಲಿಲ್ಲ. ಆದರೂ ಇದೇ ಕಾರಣಕ್ಕೆ ಆ ಅಧಿಕಾರಿ ನನ್ನ ಮೇಲೆ ಇನ್ನೂ ಹೆಚ್ಚು ಅನುಮಾನವನ್ನು ಬೆಳೆಸಿಕೊಂಡನಲ್ಲದೆ ಗೃಹ ಬಂಧನದಲ್ಲಿರಿಸಿದ. ಒಂದು ಇನ್ಸ್ಪೆಕ್ಷನ್ ಬಂಗಲೆಯಲ್ಲಿ ಒತ್ತಾಯಪೂರ್ವಕವಾಗಿ ನಾನು ಇರಬೇಕಾಯಿತು. ಅನಾನುಕೂಲಗಳೂ ಇರಲಿಲ್ಲವಾದರೂ 2 ತಿಂಗಳ ಕಾಲ ನಾನು ಆ ಜಾಗ ಬಿಟ್ಟು ಕದಲಲಾಗಲಿಲ್ಲ. ಯಾರಿಗೂ ಪತ್ರ ಬರೆಯುವ ಅವಕಾಶವಿರಲಿಲ್ಲ. ಯಾರನ್ನೂ ಭೇಟಿ ಮಾಡಲು ಆಸ್ಪದವಿರಲಿಲ್ಲ. ನಿಯಮ ಬಾಹಿರವಾದ ಏನನ್ನಾದರೂ ನೀವು ಮಾಡಿದ್ದೀರೆಂದು ನಾನು ಸಾಬೀತು ಮಾಡಲಾರೆನಾದರೂ ನೀವೊಬ್ಬ ರಾಜಕೀಯ ಬೇಹುಗಾರನೆಂಬ ಗುಮಾನಿ ನನಗಿದೆ. ನಿಮ್ಮ ಬಗ್ಗೆ ವರದಿಗಳು ಬರುವ ತನಕ ನೀವು ಇಲ್ಲಿಂದ ಹೊರಡುವಂತಿಲ್ಲ ಎಂದು ಅಧಿಕಾರಿಯು ಹೇಳಿದನು. ಬಂಗಲೆಯ ಹೊರಭಾಗದಲ್ಲಿ ರಾತ್ರಿ ಒಬ್ಬ ಕಾವಲುಗಾರ ಇರುತ್ತಿದ್ದನು. ನಾನು ಅಲ್ಲಿದ್ದ ಅವಧಿಯಲ್ಲಿ ಟಿಬೆಟ್ನ ಭಾಷೆಯನ್ನು ಕಲಿಯುವ ಅವಕಾಶ ದೊರೆಯಿತು. ಇದರಿಂದ ಆ ದೇಶಕ್ಕೆ ಹೋಗಿ ತೆರೆಯಬೇಕಾದ ಸಂದರ್ಭ ಬಂದಾಗ ಭಾಷೆಯ ತೊಡಕಿಲ್ಲದೆ ಸಂಭಾಷಣೆಯಲ್ಲಿ ತೊಡಗಬಹುದಾದ ಸಾಮರ್ಥ್ಯ ಒದಗಿ ಬಂತು. ಹಲವಾರು ಅಧಿಕಾರಿಗಳಿಗೆ ಮೇಲಿಂದ ಮೇಲೆ ನಾನು ಮನವಿ ಮಾಡಿಕೊಂಡರೂ ರಾಜಕೀಯ ಅಧಿಕಾರಿಗೆ ನನ್ನ ಬಿಡುಗಡೆಯನ್ನು ಕುರಿತು ಯಾವ ಆದೇಶವೂ
ಮೇಲಾಧಿಕಾರಿಗಳಿಂದ ಬರಲಿಲ್ಲವಾದುದರಿಂದ 2 ತಿಂಗಳುಗಳ ನಂತರದಲ್ಲಿ ನಾನು ರಹಸ್ಯವಾಗಿ ಅಲ್ಲಿಂದ ಹೋಗಿಬಿಡಲು ನಿರ್ಧಾರ ಮಾಡಿದೆ. ಒಬ್ಬ ಕಾವಲುಗಾರನ ಮೂಲಕವಾಗಿ ಒಂದು ಉದ್ದನೆಯ ಮೇಲಂಗಿಯನ್ನು ಖರೀದಿ ಮಾಡಿದೆ. ಅದು ತುಂಬಾ ಹಳೆಯದು, ಕೊಳಕಾದದ್ದೂ ಆಗಿತ್ತು. ಹಾಗೂ ನನ್ನ ಮುಖಚಹರೆಯನ್ನು ಬದಲಿಸಿಕೊಳ್ಳಲು ಪ್ರಯತ್ನಿಸಿದೆ. ಒಂದು ರಾತ್ರಿ 11 ಗಂಟೆಗೆ ಕೊರೆಯುವ ಚಳಿಯಲ್ಲಿ ಕಾವಲುಗಾರ ಕುಡಿದು ಗಾಢ ನಿದ್ದೆಯಲ್ಲಿದ್ದಾಗ ಟಿಬೆಟ್ಟಿನ ಉದ್ದನೆಯ ಕೋಟು ಧರಿಸಿ ಜಾಗ ಖಾಲಿ ಮಾಡಿ ಪೆಂಡಾಂಗ್ಗೆ ಹೊರಟೆ. ನಾನು ಅಲ್ಲಿಂದ ಹೊರಟಿದ್ದು ಜುಲೈ 15ರಂದು. ಹೊರಡುವ ಮುಂಚೆ ನಾನು ದೆಹಲಿಗೆ ಹೋಗುತ್ತಿರುವುದಾಗಿ ಒಂದು ಚೀಟಿ ಬರೆದು ಕೋಣೆಯೊಳಗಿದ್ದ ಟೇಬಲಿನ ಮೇಲೆ ಇಟ್ಟಿದ್ದೆ. ನಾನು ಟಿಬೆಟ್ಟಿಗೆ ಹೋಗುವುದನ್ನು ಅನ್ಯಾಯವಾಗಿ ಪ್ರತಿಬಂಧಿಸಿದ ಅಧಿಕಾರಿಗಳ ನಡವಳಿಕೆಯಿಂದಾಗಿ ನನ್ನ ಈ ಕ್ರಮ ಆತ್ಮಸಾಕ್ಷಿಯನ್ನು ಬಾಧಿಸಲಿಲ್ಲ. ಸಿಕ್ಕಿಂ ಸರ್ಕಾರದಿಂದ ನಿಯೋಜಿತರಾದ ಸಿಪಾಯಿಗಳಿದ್ದ ಕೊನೆಯ ತಪಾಸಣಾ ಕೇಂದ್ರವನ್ನು ನಾನು ತಲುಪಲು 3 ದಿನ ಹಿಡಿಯಿತು. ಅವರು ನನ್ನ ಬಗ್ಗೆ ಮಾಹಿತಿಗಳನ್ನು ತಿಳಿಯಬಯಸಿ ಗುರುತಿನ ದಾಖಲೆಯನ್ನು ಕೇಳಿದರು. ನಾನು ಅವರೊಡನೆ ನಿರರ್ಗಳವಾಗಿ ನೇಪಾಳಿ ಭಾಷೆಯಲ್ಲಿ ಮಾತನಾಡಿದ್ದರಿಂದ ನಾನು ನೇಪಾಳದವನೆಂದು ಭಾವಿಸಿದ ಅವರು ಗಡಿ ದಾಟಿ ಟಿಬೆಟ್ಟಿನೊಳಗೆ ಅಡಿಯಿಡಲು ಅವಕಾಶ ನೀಡಿದರು. ಟಿಬೆಟ್ಟಿನಲ್ಲಿ ಇನ್ನೂ ಅನೇಕ ಕಷ್ಟ ಪರಂಪರೆಗಳನ್ನು ನಾನು ಎದುರಿಸಬೇಕಾಯಿತು. ನಾನು ಸಸ್ಯಾಹಾರಿ ಅಲ್ಲಾದರೂ ಮಾಂಸವನ್ನು ಬಿಟ್ಟರೆ ಬೇರೆಯ ಆಹಾರ ದೊರೆಯುತ್ತಿದ್ದುದು ಕಡಿಮೆ. ಅಲ್ಲಿನ ಹವಾಮಾನದಿಂದ ಮತ್ತು ಅದು ಎತ್ತರ ಪ್ರದೇಶವಾದ ಕಾರಣ ಅಲ್ಲಿ ಒಬ್ಬನೇ ಒಬ್ಬ ಸಸ್ಯಾಹಾರಿಯನ್ನು ನಾನು ಭೇಟಿ ಮಾಡಲಾಗಲಿಲ್ಲ. ಎಲ್ಲರೂ ಮಾಂಸ ಮತ್ತು ಮೀನನ್ನು ಬಳಸುತ್ತಿದ್ದರು. ನಾನೂ ಸಹ ಮೊಟ್ಟೆಯನ್ನು ತಿನ್ನತೊಡಗಿದೆ. ಆಯಾ ಕಾಲಮಾನದಲ್ಲಿ ಸಿಗುವ ಕೆಲವು ತರಕಾರಿಗಳನ್ನು ದೊರಕಿಸಿಕೊಂಡೆನಾದರೂ ಮಾಂಸ ಮತ್ತು ಮೀನುಗಳನ್ನು ಉಪಯೋಗಿಸುವುದು ನನ್ನ ಕಲ್ಪನೆಗೂ ಹಿಡಿಸದ ಸಂಗತಿಯಾಗಿತ್ತು. ಆಹಾರದ ಬದಲಾವಣೆಯಿಂದಾಗಿ ಬೇಧಿ ಶುರುವಾಗಿ ನನ್ನ ಆರೋಗ್ಯ ಕೆಡತೊಡಗಿತು. ಆದರೂ ಕೆಲವು ಗುರುಗಳು ಹಾಗೂ ಗುಹೆಗಳನ್ನು ಸಂದರ್ಶಿಸುವ ಮತ್ತು ನನ್ನ ಗುರುಗಳನ್ನು ಕಂಡು ಅವರೊಡನೆ ಇರುವ ನನ್ನ ಪ್ರವಾಸದ ಉದ್ದೇಶದಿಂದಾಗಿ ಪ್ರಯಾಣ ಮುಂದುವರೆಸುವ ನಿರ್ಧಾರ ಮಾಡಿದೆ. ನಾನು ರಾತ್ರಿ ಎಲ್ಲಿ ಇಳಿದುಕೊಂಡರೂ ಸರಿ, ಒಬ್ಬರಲ್ಲ ಒಬ್ಬರು ನನ್ನ ಸಾಮಾನು ಸರಂಜಾಮುಗಳನ್ನು ಶೋಧಿಸುತ್ತಿದ್ದರು. ನನ್ನನ್ನು ದೋಚುವುದು ಅವರ ಉದ್ದೇಶವಾಗಿರುತ್ತಿತ್ತು. ಆದರೆ ಕೆಲವು ಪೌಂಡುಗಳಷ್ಟು ಬಿಸ್ಕತ್ತು, ಸ್ವಲ್ಪ ಕಾಳು ಮತ್ತು ಗಡಿ ಪ್ರದೇಶದಲ್ಲಿದ್ದ ಒಬ್ಬ ಸೈನಿಕ ಕೊಟ್ಟಿದ್ದ ನೀರಿನ ಸೀಸೆ ಇವಿಷ್ಟನ್ನು ಬಿಟ್ಟರೆ ಬೆಲೆ ಬಾಳುವಂಥ ಯಾವ ವಸ್ತುವು ನನ್ನ ಬಳಿ ಇರಲಿಲ್ಲ. ನನ್ನ ಹತ್ತಿರ ಆಗ 2,000 ರೂಪಾಯಿಗಳಷ್ಟು ಹಣವೂ ಇತ್ತು. ಇಂಥ ದೂರ ಪ್ರಯಾಣದ ಸಂದರ್ಭದಲ್ಲಿ ಅದೇನು ಅಂಥ ದೊಡ್ಡ ಮೊತ್ತ ಅಲ್ಲ. ನಾನು ಆ ಹಣವನ್ನು ಕಾಲುಚೀಲದೊಳಗಡೆ ಹೊಲಿದು ಭದ್ರಪಡಿಸಿ ಇಟ್ಟುಕೊಂಡಿದ್ದೆ. ಯಾರ ಮುಂದೆಯೂ ಶೂಗಳನ್ನು ತೆಗೆಯುತ್ತಲೇ ಇರಲಿಲ್ಲ. ದಿನಕ್ಕೆ 10 ಅಥವಾ 15 ಮೈಲಿಗಳಷ್ಟು ದೂರ ಸಾಗುತ್ತಿದ್ದೆ. ಕೆಲವು ಸಲ ಕಾಲ್ನಡಿಗೆಯಿಂದ, ಕೆಲವು ಸಲ ಹೇಸರಗತ್ತೆಯ ಮೇಲೆ ಪ್ರಯಾಣ ಸಾಗಿತ್ತು. ನನ್ನ ಆತ್ಮಸಾಕ್ಷಿಗೆ ಬಾಧಕವಾದರೂ ಆ ಸಂದರ್ಭದಲ್ಲಿ ಭೇಟಿಯಾಗುತ್ತಿದ್ದ ಜ್ಯೋತಿಷ್ಯದ ಬಗ್ಗೆ ಮಾತನಾಡುತ್ತಿದ್ದೆ, ಭವಿಷ್ಯ ಹೇಳುತ್ತಿದ್ದೆ. ಟಿಬೇಟಿಯರು ಅಂಥ ಸಂಗತಿಯ ಬಗ್ಗೆ ನನಗೆ ಸ್ವಲ್ಪ ಗೊತ್ತಿದೆ ಎಂಬುದನ್ನು ತಿಳಿದಾಗ ತುಂಬ ವಿಶ್ವಾಸ ಬೆಳೆಸುತ್ತಿದ್ದುದಲ್ಲದೆ ಒಂದು ಪರ್ವತ ವಸತಿಯಿಂದ ಇನ್ನೊಂದಕ್ಕೆ ಹೋಗಲು ಅಗತ್ಯವಾದ ಹೇಸರಗತ್ತೆಯನ್ನು ಸಂತೋಷವಾಗಿ ಒದಗಿಸಿಕೊಡುತ್ತಿದ್ದರು. ಹಲವಾರು ಸಲ ಕ್ರೂರ ಹಿಮಕರಡಿಗಳು ಮತ್ತು ದೈತ್ಯಗಾತ್ರದ ಭೋತಿಯಾ ನಾಯಿಗಳೊಡನೆ ಮುಖಾಮುಖಿಯಾದದ್ದುಂಟು. ಬಳಲಿಕೆ ಮತ್ತು ದೌರ್ಬಲ್ಯಗಳಂಥ ಸಮಸ್ಯೆಗಳನ್ನು ನಾನು ಎದುರಿಸುತ್ತಿದ್ದರೂ ಸಹ ಹಿಮಾಲಯದ ಮಹಾತ್ಮರ ಹುದುಗಿಟ್ಟ ಬೋಧನೆಗಳನ್ನು ಕಲಿಸುವ ಸಲುವಾಗಿ ಯಾವುದೋ ಶಕ್ತಿ ನನ್ನನ್ನು ಕೈಬೀಸಿ ಕರೆಯುತ್ತಿದೆ ಎಂಬ ಭಾವನೆ ಅನುಭವಕ್ಕೆ ಬರುತ್ತಿತ್ತು. ಭಾರತದಲ್ಲಿ ಅಧಿಕಾರ ನಡೆಸುತ್ತಿದ್ದ ಬ್ರಿಟಿಷ್ ಸರ್ಕಾರ ನಿಶ್ಚಿತವಾಗಿಯೂ ನನ್ನನ್ನು ಕಾರಾಗೃಹಕ್ಕೆ ತಳ್ಳುವುದೆಂಬ ಕಾರಣದಿಂದ
ಮತ್ತೆಂದು ಭಾರತಕ್ಕೆ ಬರಳುವುದು ಆಗ ನನ್ನ ನಿರೀಕ್ಷೆಗೆ ಮೀರಿದ ಸಂಗತಿಯಾಗಿತ್ತು. ಪರ್ವತದ ಹೊಳೆಗಳನ್ನು, ಹಿಮಘನಪಾತಗಳನ್ನು ಮತ್ತು ದುರ್ಗಮವಾದ ಹಾದಿಗಳನ್ನೂ ದಾಟಿದೆ. ಯಾವುದೇ ಪೂರ್ವ ಸಿದ್ಧತೆಯಾಗಲಿ, ಸಹಾಯಕ ಪರಿಕರಗಳಾಗಲಿ ಅಥವಾ ಮಾರ್ಗದರ್ಶಕರ ನೆರವಾಗಲಿ ಇಲ್ಲದೆ ಪ್ರಯಾಸಕರವಾದ ಪ್ರಯಾಣವನ್ನು ಧೈರ್ಯವಹಿಸಿ ಮುಗಿಸಿದೆ. ಸಂಪೂರ್ಣವಾಗಿ ದೇವರ ಮೇಲೆ ಭಾರ ಹಾಕಿದೆನಲ್ಲದೆ ನನ್ನ ಆಗುಹೋಗುಗಳ ಹೊಣೆಯನ್ನು ನನ್ನ ಗುರುಗಳ ಹಾಗೂ ಅವರ ಗುರುಗಳ ಕೈಗೊಪ್ಪಿಸಿ ಮುಂದುವರಿದೆ. ನಾನು ದಾರಿ ತಪ್ಪಿದರೆ ಅವರು ನನಗೆ ಸಹಾಯ ಮಾಡಿ ರಕ್ಷಣೆ ನೀಡುತ್ತಾರೆಂಬ ಪೂರ್ಣವಾದ ನಂಬಿಕೆ ನನಗಿತ್ತು. ಆ ದಿನಗಳಲ್ಲಿ ನಾನು ನಿರ್ಭೀತನಾಗಿದ್ದೆ. ಸಾವಿನ ಭೀತಿಯೂ ನನಗಿರಲಿಲ್ಲ. ಗುರುಗಳನ್ನು ಕಾಣುವ ಜ್ವಲಂತ ಆಕಾಂಕ್ಷೆ ಬಲವಾಗಿತ್ತು. ಅವರ ಜೊತೆಯಲ್ಲಿ ಸ್ವಲ್ಪ ಕಾಲ ಇರಬೇಕಾದುದು ನನ್ನ ಆದ್ಯ ಕರ್ತವ್ಯವೆಂಬ ಭಾವನೆ ನನ್ನದು. ಏಕಾಂತ ಪ್ರಿಯತೆಯಿಂದ ಮತ್ತು ಮುಂದುವರಿದ ಹಾಗೂ ನೆರವಿನ ಅಗತ್ಯವಿದ್ದ ಕೆಲವು ಯೋಗಿಗಳಿಗೆ ಬೋಧನೆ ನೀಡಲೆಂದು ಹಿರಿಯ ಗುರುಗಳು ಟಿಬೆಟ್ಟಿನಲ್ಲಿದ್ದರು. ನಾನು ಅವರನ್ನು ಭೇಟಿಯಾಗಲು ತುಂಬಾ ಉತ್ಸುಕನಾಗಿದ್ದೆ. ಹರಿಯಾ ಖಾನ್ ಬಾಬಾ ಮತ್ತು ಹಿಮಾಲಯದ ಅನೇಕ ಋಷಿಗಳು ಇವರನ್ನು ಆರಾಧಿಸುತ್ತಿದ್ದುದಲ್ಲದೆ ಅನೇಕ ವರ್ಷಗಳ ಕಾಲ ಇವರಲ್ಲಿ ಕಲಿಯುತ್ತಿದ್ದರೆಂಬ ಸಂಗತಿಯನ್ನು ನನ್ನ ಗುರುಗಳಿಂದ ತಿಳಿದಿದ್ದೆ. ಕುಮಯುನ್ನ ಹಿಮಾಲಯ ಭಾಗದಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರುವ ಹಿಮಾಲಯದ ಚಿರಂತನ ಚೇತನರಾದ ಬಾಬಾಜಿ ಎಂದು ಪರಿಗಣಿತರಾದ ಮಹಾತ್ಮ ಈ ಹರಿಯಾ ಖಾನ್ ಬಾಬಾ. ಇವರು ನನ್ನ ಗುರುಗಳಿಂದ ಕಲಿತವರು. ನನ್ನನ್ನು ಈ ಸಾಹಸಕ್ಕೆ ಪ್ರೇರೇಪಿಸಿದ್ದು ಈ ಸಂಗತಿಯೇ. 2 ತಿಂಗಳ ದಣಿವು ತುಂಬಿದ ಪ್ರಯಾಣದ ನಂತರ ನಾನು ಲ್ಹಾಸಾವನ್ನು ತಲುಪಿದೆ. ಅಲ್ಲಿ ಒಬ್ಬ ಕ್ಯಾಥೋಲಿಕ್ ಪಾದ್ರಿಯ ಭೇಟಿಯಾಯಿತು. ಆತ ನನ್ನನ್ನು ತನ್ನ ಚಿಕ್ಕ ಮನೆಗೆ ಕರೆದೊಯ್ದರು. ಆ ಮನೆಯಲ್ಲಿ ಇನ್ನಿಬ್ಬರು ಮಿಷನರಿಗಳು ವಾಸವಾಗಿದ್ದರು. ಸಾಲದ್ದಕ್ಕೆ ಅದೊಂದು ಚರ್ಚೂ ಬೇರೆ. ಇವರು 3 ಮಾತ್ರವೇ ಲ್ಹಾಸಾದಲ್ಲಿದ್ದ ಕ್ಯಾಥೋಲಿಕ್ ಮಿಷನರಿಗಳು. ಇವರ ಚಟುವಟಿಕೆಗಳೆಲ್ಲವೂ ಟಿಬೆಟ್ನ ಸರ್ಕಾರದ ಹದ್ದಿನ ಕಣ್ಣಿಗೆ ಅವಲೋಕನಕ್ಕೆ ಒಳಪಡುತ್ತಿದ್ದುವು. ವಿಶ್ರಾಂತಿ ಪಡೆಯುತ್ತಾ ಹಾಗೂ ಶಕ್ತಿ ಸಂಚಯನ ಮಾಡಿಕೊಳ್ಳುತ್ತಾ 10 ದಿನಗಳ ಕಾಲ ಅವರ ಜೊತೆಗಿದ್ದೆ. ಆ ವೇಳೆಗೆ ಸಿಕ್ಕಿಂನ ರಾಜಕೀಯ ಅಧಿಕಾರಿಗೆ ಮತ್ತು ಭಾರತೀಯ ಪೊಲೀಸರಿಗೆ ನಾನು ಟಿಬೆಟ್ಟಿನಲ್ಲಿರುವ ಸಂಗತಿ ತಿಳಿದು ಹೋಯಿತು. ಭಾರತ ಸರ್ಕಾರದ ಕೇಂದ್ರ ಜಾಗೃತ ದಳಕ್ಕೆ ನನ್ನ ಪ್ರಕರಣದ ತನಿಖೆಯನ್ನು ವಹಿಸಿಕೊಡಲಾಯಿತು. ನಾನು ಲಾಮಾಗಳ ಪೈಕಿ ಒಬ್ಬರನ್ನು ಭೇಟಿ ಮಾಡಿ ನಾನು ಆಧ್ಯಾತ್ಮ ಜೀವಿ ಎಂದು ರಾಜಕಾರಣವನ್ನು ಕುರಿತು ಯಾವುದೇ ಉದ್ದೇಶ ನನಗಿಲ್ಲವೆಂದು ಅವರು ನಂಬುವಂತೆ ಹೇಳಿದೆ. 15 ದಿನಗಳ ಕಾಲ ಅವರೊಡನೆ ವಾಸ ಮಾಡಿದ ನಂತರ ಭಾರತದ ರಾಜಕೀಯ ಚಳುವಳಿಯನ್ನು ಕಟ್ಟಿಕೊಂಡು ನನಗೇನು ಆಗಬೇಕಾದ್ದಿಲ್ಲವೆಂಬುದು ಕೊನೆಗೆ ಅವರಿಗೆ ಮನವರಿಕೆಯಾಯಿತು. ಟಿಬೆಟ್ಟಿನಿಂದ ನನ್ನನ್ನು ಗಡೀಪಾರು ಮಾಡುವ ಸಂಭವ ಇಲ್ಲವೆಂದು ಭರವಸೆ ನೀಡಿದರಲ್ಲದೆ ಕೆಲವರು ಉನ್ನತ ಸರ್ಕಾರಿ ಅಧಿಕಾರಿಗಳಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ಟರು. ಅವರ ಭಾಷೆಯಲ್ಲಿ ಸರಿಯಾಗಿ ಮಾತನಾಡಲು ನನ್ನಿಂದ ಆಗದೇ ಹೋದರೂ ನನ್ನ ಶ್ರದ್ಧಾಸಕ್ತಿಗಳು ಅವರಿಗೆ ತಟ್ಟುವಂತೆ ಮಾಡುವುದರಲ್ಲಿ ಸಫಲನಾದೆ. ಲ್ಹಾಸಾದಲ್ಲಿ ನಾನು ಜೊತೆಗಿದ್ದ ಲಾಮಾರಿಗೂ ನಾನು ತಲುಪಬೇಕಿದ್ದ ಸ್ಥಳಕ್ಕೆ ಸಮೀಪದ ಗುರುಕುಲದ ಇನ್ನೊಬ್ಬ ಲಾಮಾರಿಗೂ ಆಪ್ತವಾದ ಗೆಳೆತನ ಇತ್ತು. ಆ ಗುರುಕುಲ ನಾಗರಿಕ ಪ್ರದೇಶದಿಂದ ದೂರವಾಗಿ ಲ್ಹಾಸಾದ ಈಶಾನ್ಯ ಭಾಗದ 75 ಮೈಲಿಗಳ ದೂರದಲ್ಲಿದ್ದು ನನ್ನ ಆತಿಥೇಯ ಒದಗಿಸಿದ ಮಾರ್ಗದರ್ಶಕರು ನನ್ನನ್ನು ಗುರುಕುಲಕ್ಕೆ ತಲುಪಿಸಿದರು. ಅಲ್ಲಿದ್ದ ನನ್ನ ಈ ಸಾಹಸ ಯಾತ್ರೆಯ ಉದ್ದೇಶಿತ ಸ್ಥಳಕ್ಕೆ ನಾನು ತಲುಪಲು ಸಾಧ್ಯವಾಗುತ್ತಿತ್ತು. ಈ ಗುರುಕುಲದಲ್ಲಿ 300ಕ್ಕೂ ಹೆಚ್ಚು ಮಂದಿ ಲಾಮಾಗಳಿದ್ದರು. ಹಲವಾರು ಪಂಥಗಳಿಗೆ ಸೇರಿದ ಸಾವಿರಾರು ಲಾಮಾಗಳನ್ನು ಒಳಗೊಂಡ ಅನೇಕ ಗುರುಕುಲಗಳು ಟಿಬೆಟ್ಟಿನಲ್ಲಿವೆ. ಲಾಮಾ ಪಂಥವು ಬೌದ್ಧ ಧರ್ಮದೊಂದಿಗೆ ಮಿಳಿತವಾದ ಒಂದು ವ್ಯಕ್ತಿಗತ ಧಾರ್ಮಿಕ ಪಂಥದಂತೆ ನನಗೆ ತೋರಿಬಂತು. ಕರ್ಮ ಪದ್ಧತಿಗಳ ಆಚರಣೆಯಲ್ಲಿ, ಪೂಜಾ ವಿಧಿಗಳಲ್ಲಿ, ಭಜನೆ ಮಾಡುವ ವಿಧಾನದಲ್ಲಿ
ಪ್ರಾರ್ಥನಾ ಚಕ್ರವನ್ನು ತಿರುಗಿಸುವುದರಲ್ಲಿ ಹಾಗೂ ಮಂತ್ರೋಚ್ಚಾರಣೆಯಲ್ಲಿ ಪ್ರತಿಯೊಬ್ಬ ಲಾಮಾ ಕೂಡ ತನ್ನದೇ ಆದ ಒಂದು ವಿಧಾನವನ್ನು ಹೊಂದಿದ್ದನು. ಈ ಮಂತ್ರಗಳು ಸಾಮಾನ್ಯವಾಗಿ ಸಂಸ್ಕೃತ ಮಂತ್ರಗಳ ಅಪಭ್ರಂಶ ರೂಪಗಳಾಗಿರುತ್ತಿದ್ದುವು. ಈ ಮಂತ್ರಗಳು ಸಾಮಾನ್ಯವಾಗಿ ಸಂಸ್ಕೃತ ಮಂತ್ರಗಳ ಅಪಭ್ರಂಶ ರೂಪಗಳಾಗಿರುತ್ತಿದ್ದವು. ಭಾರತದ ಬೆಹರ್ನಲ್ಲಿರುವ ಪ್ರಾಚೀನ ನಳಂದ ಬೌದ್ಧ ವಿಶ್ವವಿದ್ಯಾಲಯದಲ್ಲಿ ಹಿಂದೆ ನಾನು ಅಧ್ಯಯನ ಮಾಡಿದ್ದೆನಾದ್ದರಿಂದ ಅನೇಕ ಬೌದ್ಧ ನಂಬಿಕೆಗಳು ಹಾಗೂ ಆಚರಣೆಗಳು ನನಗೆ ಗೊತ್ತಿದ್ದುವು. ಬೌದ್ಧ ಧರ್ಮವನ್ನು ಅದು ಭಾರತದಲ್ಲಿ ಪಡೆದಿದ್ದ ಮೂಲ ರೂಪದಲ್ಲಿ ಹಾಗೂ ಅದು ಟಿಬೆಟ್, ಚೀನಾ, ಜಪಾನ್ ಮತ್ತು ಆಗ್ನೇಯ ಏಷ್ಯಾಗಳಲ್ಲಿ ಅಸ್ತಿತ್ವ ಪಡೆದಿದ್ದ ರೂಪದಲ್ಲಿ ನಾನು ಅಧ್ಯಯನ ಮಾಡಿದ್ದೆ. 1000 ವರ್ಷಗಳ ಕೆಳಗೆ ಟಿಬೆಟ್ಟಿನ ಒಬ್ಬ ವಿದ್ವಾಂಸ ಭಾರತಕ್ಕೆ ಬಂದು ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಿ ನಂತರ ಧಾರ್ಮಿಕ ಗ್ರಂಥಗಳನ್ನು ಟಿಬೆಟ್ಟಿಗೆ ತೆಗೆದುಕೊಂಡು ಹೋದನು. ಆಮೇಲೆ ಭಾರತದ ಬೌದ್ಧ ಇತಿಹಾಸವನ್ನು ಬೋಧಿಸಲು ಅನೇಕ ವಿದ್ವಾಂಸರು ಟಿಬೆಟ್ಗೆ ಹೋಗತೊಡಗಿದರು. ಬುದ್ಧನನ್ನು ದೇವರುಗಳಲ್ಲಿ ಒಬ್ಬನೆಂದು ಪರಿಗಣಿಸುವ ಮತ್ತು ಅನೇಕ ದೇವತೆಗಳ ಹಾಗೂ ಅಸುರಿ ಶಕ್ತಿಗಳ ಅಸ್ತಿತ್ವದಲ್ಲಿ ನಂಬಿಕೆ ಇಟ್ಟಿರುವವರನ್ನು ಒಳಗೊಂಡಂತೆ ಟಿಬೆಟ್ಟಿನಲ್ಲಿರುವ ಬೌದ್ಧ ಧರ್ಮದ ಹಲವಾರು ಪಂಥಗಳ ಬಗ್ಗೆ ನನಗೆ ಪೂರ್ಣವಾದ ಅರಿವಿತ್ತು. ಟಿಬೆಟ್ಟಿನ ಬೌದ್ಧ ಧರ್ಮವು ಪ್ರತ್ಯೇಕಿಸಲಾಗದ ರೀತಿಯಲ್ಲಿ ತಂತ್ರ ಸಿದ್ಧಾಂತದೊಡನೆ ಮಿಳಿತವಾಗಿತ್ತು. ನನ್ನ ಗುರುಗಳ ಗುರುಗಳನ್ನು ಕಾಣಲು ಹೋಗುವ ಮೊದಲು ಮತ್ತೊಂದು ಚಿಕ್ಕ ಗುರುಕುಲಕ್ಕೆ ಭೇಟಿ ನೀಡಿ ಟಿಬೆಟ್ಟಿನ ಮಹಾನ್ ಯೋಗಿ ಎಂದು ಪರಿಗಣಿತನಾದ ಒಬ್ಬ ಲಾಮಾರನ್ನು ಭೇಟಿ ಮಾಡಿದೆ. ಟಿಬೆಟ್ಟಿನ ಯೋಗ ಎಂದು ಕರೆಯಲ್ಪಡುವಂಥದ್ದು ವಾಸ್ತವವಾಗಿ ತಂತ್ರ ಸಿದ್ಧಾಂತದ ಒಂದು ವಿಕೃತ ರೂಪ. ಈ ತಂತ್ರ ಭಾಗವನ್ನು ವಾಮ ಮಾರ್ಗ ಎಂದು ಕರೆಯಲಾಗುತ್ತದೆ. ಈ ಮಾರ್ಗಾನುಯಾಯಿಗಳು ಮದ್ಯ, ಮಾಂಸ, ಹೆಣ್ಣು, ಮೀನು ಮತ್ತು ಮಂತ್ರಗಳನ್ನು ತಮ್ಮ ಆರಾಧನೆಯಲ್ಲಿ ಬಳಸುವುದರಲ್ಲಿ ನಂಬಿಕೆಯಿಟ್ಟವರು. ನಾನು ಈ ಲಾಮಾರನ್ನು ಭೇಟಿ ಮಾಡಿದಾಗ ಮಂತ್ರಗಳನ್ನು ಹೇಳುತ್ತಾ ಸುತ್ತ ಕುಳಿತಿದ್ದ ಮಂದಿ ಹೆಂಗಸರೊಡನೆ ಒಂದು ಮರದ ಕೋಣೆಯಲ್ಲಿದ್ದರು. ಕೆಲವು ಮಂತ್ರಗಳನ್ನು ಹೇಳಿಯಾದ ಮೇಲೆ ಅವರೆಲ್ಲ ಮೆಣಸಿನಕಾಯಿ ಮತ್ತಿತರ ಕೆಲವು ಸಾಂಬಾರು ಪದಾರ್ಥಗಳನ್ನು ಬೆರೆಸಿದ ಹಸಿ ಮಾಂಸದ ಚೂರನ್ನು ತಿಂದು ನಂತರ ಮಂತ್ರೋಚ್ಚಾರಣೆಯನ್ನು ಮುಂದುವರಿಸಿದರು. 15 ನಿಮಿಷಗಳಾದ ಮೇಲೆ ಲಾಮಾ ಪಠಣವನ್ನು ನಿಲ್ಲಿಸಿ ನಾನು ಬಂದ ಉದ್ದೇಶ ಏನೆಂದು ವಿಚಾರಿಸಿದರು. ಅವರನ್ನು ನೋಡಲು ಬಂದಿರುವುದಾಗಿ ಮುಗುಳ್ನಕ್ಕು ಹೇಳಿದೆ. ಕೂಡಲೇ ಅವರು, ಅಲ್ಲ, ನೀನು ಹೇಳುತ್ತಿರುವುದು ಸುಳ್ಳು. ನಿನ್ನ ಹೆಸರು ಇಂಥದ್ದು ಮತ್ತು ನೀನು ಕಪಟ ವೇಷಧಾರಿ. ಸಿಕ್ಕಿಂ ಪೊಲೀಸರು ನಿನಗಾಗಿ ಹುಡುಕುತ್ತಿದ್ದಾರೆ ಎಂದು ಹೇಳಿದರು. ಅವರ ಆರಾಧನೆಯನ್ನು ನಾನು ಹೀನವಾಗಿ ಕಂಡೆ ಹಾಗೂ ಹಸಿ ಮಾಂಸ ತಿಂದುದನ್ನು ಇಷ್ಟಪಡುವುದಿಲ್ಲವೆಂದು ಅವರು ತಿಳಿದುದರಿಂದಾಗಿ ಕೋಪದ ಧ್ವನಿಯಲ್ಲಿಯೇ ಇದೆಲ್ಲವನ್ನೂ ಹೇಳಿದರು. ಅವರು ನನ್ನ ಆಲೋಚನೆಗಳನ್ನು ಓದಿದ್ದು ನನ್ನನ್ನು ಒಂದು ಕ್ಷಣ ಹೆದರಿಸಿದರು. ಆದರೂ ನಾನು ಆಶ್ಚರ್ಯಗೊಳ್ಳಲಿಲ್ಲ. ಯಾಕೆಂದರೆ ಈ ವೇಳೆಗಾಗಲೇ ಆಲೋಚನೆಗಳನ್ನು ಗುರುತಿಸಬಲ್ಲ ಅನೇಕರನ್ನು ಭೇಟಿ ಮಾಡಿ ಬೇರೆಯವರ ಆಲೋಚನೆಗಳನ್ನು ಓದಬಲ್ಲ ವಿಧಾನಗಳನ್ನು ನಾನು ತಿಳಿದುಕೊಂಡಿದ್ದೆ. ತಂತ್ರಶಾಸ್ತ್ರದ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಪಡೆಯುವ ಸಲುವಾಗಿ ಮಾತ್ರ ನಿಮ್ಮ ದೇಶಕ್ಕೆ ಬಂದಿರುವುದಾಗಿ ನಮ್ರತೆಯಿಂದ ಹೇಳಿದೆ. ತಾಂತ್ರಿಕನಾಗಿದ್ದ ಈ ಯೋಗಿ ಒಂದು ಗ್ರಂಥವನ್ನು ನೀಡಿ ಓದಲು ಹೇಳಿದರು. ಆದರೆ ನಾನಾಗಲೇ ಅದನ್ನು ಓದಿದ್ದೆ. ಅವರು ಇನ್ನೊಬ್ಬ ಲಾಮಾನ ಬಳಿಗೆ, ಆತನೂ ತಾಂತ್ರಿಕನೇ, ನನ್ನನ್ನು ಕರೆದೊಯ್ದರು. ಬುದ್ಧನು ಜ್ಞಾನೋದಯವನ್ನು ಪಡೆದ ಭಾರತದ ಬೋಧಿಗಯಾದಲ್ಲಿದ್ದು ಬಂದಿದ್ದ ಆತನಿಗೆ ಹಿಂದಿ ಚೆನ್ನಾಗಿಯೇ ಬರುತ್ತಿತ್ತು. ಟಿಬೆಟ್ಟಿನಲ್ಲಿ ದೊರೆಯುವ ಬಹಳಷ್ಟು ಧಾರ್ಮಿಕ ಸಾಹಿತ್ಯವು ಹಿಂದೂಗಳ ಪೌರಾಣಿಕ ಕಥೆಗಳ ಅನುವಾದ. ಬೌದ್ಧ ಧರ್ಮದೊಡನೆ ಮಿಳಿತವಾದ ತಾವೋ ಹಾಗೂ ಕನ್ಫ್ಯೂಷಿಯಸ್ ಪಂಥಗಳ ಸಾರ ಸಂಗ್ರಹವಾಗಿತ್ತು ಆ ಸಾಹಿತ್ಯ. ಅಲ್ಲದೆ ಅದರಲ್ಲಿ ಕ್ರಮಬದ್ಧವಾದುದು ಹಾಗೂ ದಾರ್ಶನಿಕವಾಗಿ ಮೂಲಭೂತವಾದುದು ಏನೂ ಇಲ್ಲ.
ಟಿಬೆಟಿನ್ ಭಾಷಾ ಜ್ಞಾನ ಹೆಚ್ಚಾಗಿ ನನ್ನಲ್ಲಿರಲಿಲ್ಲವಾದರೂ ಈ ಲಾಮಾ ಹಿಂದಿಯಲ್ಲಿ ಮಾತನಾಡಿಸಿದ್ದರಿಂದಾಗಿ ಆಧ್ಯಾತ್ಮಿಕ ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ವಿಚಾರ ವಿನಿಮಯ ಮಾಡಿಕೊಳ್ಳಲು ನನಗೆ ಸುಲಭವಾಯಿತು. ದೈನಂದಿನ ಅಗತ್ಯಗಳಿಗೆ ಸಂಬಂಧಿಸಿದಂತೆ ಗುರುಗಳಲ್ಲಿ ಕಾಯ್ದಿರಿಸಿದಂಥ ಕೈಬರಹದ ಹಸ್ತಪ್ರತಿಗಳ ರಾಶಿಯನ್ನು ಸ್ವತಂತ್ರವಾಗಿ ತಿಳಿಯುವುದು ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ. ನಾನು ವಾಸ್ತವ್ಯ ಹೂಡಿದ್ದ ಒಂದು ಗುರುಕುಲದಲ್ಲಿ ಲಾಮಾಗಳು ಒಂದು ಸಂಸ್ಕೃತ ಭಾಷೆಯ ಹಸ್ತಪ್ರತಿಯನ್ನು ಪೂಜಿಸುತ್ತಿದ್ದರು. ಅದಕ್ಕೆ ಸುತ್ತಿದ್ದ ಬಟ್ಟೆಯ ಮೇಲೆ ಗಂಧದ ಹೆಕ್ಕಳಿಕೆ ಕಟ್ಟಿಕೊಂಡಿತ್ತು. ಈ ಹಸ್ತಪ್ರತಿಯನ್ನು ಓದಿದವರು ಕುಷ್ಠರೋಗ ಬಂದು ತಕ್ಷಣವೇ ಸಾಯುತ್ತಾರೆ ಎಂದು ನನಗೆ ಹೇಳಲಾಯಿತು. ಲಾಮಾಗಳು ಇದನ್ನು ಪೂಜೆ ಮಾಡಲು ಬರುತ್ತಿದ್ದರಾದರೂ ಯಾರೊಬ್ಬರೂ ಎಂದೂ ಇದನ್ನು ಓದುವ ಗೋಜಿಗೆ ಹೋಗಿರಲಿಲ್ಲ. ಕೈಯಿಂದ ತಯಾರಿಸಿದ ಉದ್ದಪತ್ರಗಳ ಆ ಹಸ್ತಪ್ರತಿಯನ್ನು ಓದುವ ಬಲವಾದ ಆಕಾಂಕ್ಷೆ, ಅದನ್ನು ನೋಡಲು ಮಾಡಿದ ಯಾವ ಒತ್ತಾಯಕ್ಕೂ ಲಾಮಾ ಅವರು ಮಣಿಯಲಿಲ್ಲ. ಒಂದು ಉಕ್ತಿ ನೆನಪಾಯಿತು. ಗ್ರಂಥಗಳನ್ನು ಯಾರು ಅಧ್ಯಯನ ಮಾಡುವರೋ ಅವರಿಗೆ ಸೇರಿದವುಗಳು, ಅವುಗಳಲ್ಲೇನಿದೆ ಎಂಬುದನ್ನು ತಿಳಿಯದೆ ಅಲ್ಲಿಟ್ಟುಕೊಂಡಿರುವ ಮೂರ್ಖರಿಗೆ ಅವು ಸೇರಿದವುಗಳಲ್ಲ. ಬೆಳಗಿನ ಜಾವ ಗುರುಕುಲದ ಒಳಭಾಗಕ್ಕೆ ಹೋದೆ. ಅಲ್ಲಿ ಅನೇಕ ದೀಪಗಳು ಬೆಳಗುತ್ತಿದ್ದವು. ರೇಷ್ಮೆ ವಸ್ತ್ರದಿಂದ ಸುತ್ತಿದ್ದ ಹಸ್ತಪ್ರತಿಯನ್ನು ಹೊರತೆಗೆದೆ. ಅದನ್ನು ಓದತೊಡಗಿದಾಗ ಆಶ್ಚರ್ಯಗೊಂಡೆ. ಅದು ಲಿಂಗ ಪುರಾಣದ ಒಂದು ಭಾಗ. ಭಾರತದ ಪ್ರಾಚೀನ ವೇದ ಸಾಹಿತ್ಯದ ಮೇಲೆ ಆಧಾರಿತವಾದ ನೂರಾರು ಆಧ್ಯಾತ್ಮಿಕ ಕಥೆಗಳನ್ನು, ವಿಧಾನಗಳನ್ನು, ಸಾಧನೆಗಳನ್ನು ಒಳಗೊಂಡ 18 ಪುರಾಣಗಳಲ್ಲಿ ಲಿಂಗ ಪುರಾಣವೂ ಒಂದು. ತಕ್ಷಣ ಇದನ್ನು ಹಾಗೇ ಸುತ್ತಿಟ್ಟು ನನ್ನ ಕೋಣೆಗೆ ವಾಪಸಾದೆ. ದೀಪಗಳನ್ನು ನಾನು ಕದಲಿಸಿದ್ದುದರಿಂದಲೂ ಹಸ್ತಪ್ರತಿಯನ್ನು ನಿಖರವಾಗಿ ಸುತ್ತಿಡುವುದು ಸಾಧ್ಯವಾಗಿರಲಿಲ್ಲವಾದುದರಿಂದಲೂ ಗ್ರಂಥವನ್ನು ತೆರೆದು ನೋಡಲಾಗಿದೆ ಎಂಬ ಸಂಗತಿಯನ್ನು ಬೇಗ ಪತ್ತೆ ಹಚ್ಚಲಾಯಿತು. ನನ್ನ ಮೇಲೆ ಗುಮಾನಿ ಪಡಲಾಯಿತು. ಹಿಂದಿ ಮಾತನಾಡುತ್ತಿದ್ದ ಲಾಮಾಗೆ ಹೇಳಿದೆ, ಈ ಪುಸ್ತಕವನ್ನು ಓದುವಂತೆ ಹಿಮಾಲಯದ ಮಹಾತ್ಮರಿಂದ ಆದೇಶಿತನಾಗಿದ್ದೇನೆ. ನೀವೇನಾದರೂ ಪ್ರತಿಯಾಗಿ ಹೇಳಿದ ಪಕ್ಷದಲ್ಲಿ ತೊಂದರೆ ಅನುಭವಿಸುವವರು ನೀವೇ ಹೊರತು ನಾನಲ್ಲ. ಹೇಳಿಬಿಟ್ಟಿದ್ದೇನೆ. ಅದೃಷ್ಟವಶಾತ್ ಈ ತಂತ್ರ ಫಲಿಸಿತು. ಇಲ್ಲದಿದ್ದರೆ ಪ್ರಧಾನ ಲಾಮಾ ಮತ್ತು ಇತರ ಲಾಮಾಗಳು ಸಾಯ ಬೀಳುವಂತೆ ನನ್ನನ್ನು ಚೆಚ್ಚಿ ಹಾಕುತ್ತಿದ್ದರು. ನಿಷಿದ್ಧವಾದ ಗ್ರಂಥವನ್ನು ತೆರೆದ ಮೇಲೂ ನನಗೆ ಏನೂ ಆಗಲಿಲ್ಲವೆಂಬುದನ್ನು ಸಾಧಿಸಿದೆನಲ್ಲದೆ ನಾನು ಹೀಗೆ ಮಾಡಲು ಆದೇಶಿತನಾಗಿದ್ದೆನೆನ್ನುವುದನ್ನು ಸಮರ್ಥಿಸಿಕೊಂಡು ಅವರಿಗೆ ಸಮಾಧಾನ ನೀಡಲು ಸಾಧ್ಯವಾಯಿತು. ಅವರೆಲ್ಲ ನನ್ನ ಬಗ್ಗೆ ಒಂದು ಸುದ್ದಿಯನ್ನು ಹಬ್ಬಿಸಿದರು. ಮಹತ್ತರ ಶಕ್ತಿ ಸಂಪತ್ತನ್ನು ಜ್ಞಾನಿಯೂ ಆದ ಒಬ್ಬ ಯುವಲಾಮ ಭಾರತದ ಬೋಧಿಗಯಾದಿಂದ ಬಂದಿದ್ದಾನೆ ಎಂಬುದು ಅವರು ಹಬ್ಬಿಸಿದ ಗಾಳಿ ಮಾತು. ಟಿಬೆಟ್ನ ನನ್ನ ಮಾರ್ಗದರ್ಶಿಗಳು ನನಗೆ ಹೊರಡಲು ಬುದ್ಧಿವಾದ ನೀಡಿದ್ದರಿಂದ ನನ್ನ ಉದ್ದೇಶಿತ ಗುರಿಯತ್ತ ಹೊರಟೆ. ಆಧ್ಯಾತ್ಮ ಮಾರ್ಗದಲ್ಲಿ ಕೆಲವೊಮ್ಮೆ ಅತಿಯಾದ ಅಜ್ಞಾನವನ್ನು ರಹಸ್ಯ ಜ್ಞಾನವೆಂದು ಸ್ವೀಕರಿಸಲಾಗುತ್ತದೆ. ಜನ ತಮ್ಮ ಕುರುಡು ನಂಬಿಕೆಗಳನ್ನು ಓರೆ ಹಚ್ಚಲು ಇಷ್ಟಪಡುವುದಿಲ್ಲ. ಧರ್ಮಾಂಧತೆ ಹಾಗೂ ಕುರುಡು ನಂಬಿಕೆಗಳನ್ನು ನಾನು ಹಿಂದೆಯೂ ಎದುರಿಸಿದ್ದೇನೆ. ಕೊನೆಗೆ ದೊಡ್ಡ ಗುರುಗಳನ್ನು ಭೇಟಿ ಮಾಡಿದಾಗ, ಅಯ್ಯೋ, ನೀನು ಎಷ್ಟೊಂದು ಬಳಲಿದ್ದೀಯ, ಎಷ್ಟೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಜ್ಞಾನದ ಹಾದಿ ಬಲು ಕಠಿಣವಾದದ್ದು ಹಾಗೂ ಅದರ ಅನ್ವೇಷಣೆಯು ಇನ್ನೂ ಕಷ್ಟಕರ ಕಾರ್ಯ ಎಂದು ಹೇಳುತ್ತಾ ನನ್ನನ್ನು ತಬ್ಬಿಕೊಂಡರು. ನನ್ನ ಪ್ರಯಾಣದ ಸಂದರ್ಭದ ಎಲ್ಲ ಸಂಗತಿಗಳನ್ನು ವಿವರಿಸಿ ಹೇಳಿದ ಅವರು ಸ್ನಾನ ಮಾಡಿ ಸುಧಾರಿಸಿಕೊಳ್ಳುವಂತೆ ನನಗೆ ಹೇಳಿದರು. ದೀರ್ಘವಾದ ಮತ್ತು ಆಯಾಸಕರವಾದ ಪ್ರಯಾಣ ಬೇಸರ ಹಿಡಿಸಿತ್ತು. ನನ್ನೆಲ್ಲ ಸಾಧನೆಗಳು ಮತ್ತು ಯೋಗಾಭ್ಯಾಸಗಳು ಕಡೆಗಣಿಸಲ್ಪಟ್ಟಿದ್ದು ನನ್ನ ಆಂತರಿಕ ಸ್ಥಿತಿಯ ಹದಗೆಡುವಿಕೆಗೆ ಕಾರಣವಾಗಿದ್ದುವು. ಆದರೆ ಹಿರಿಯ ಗುರುಗಳು ಆಲಂಗಿಸಿಕೊಂಡ ಕೂಡಲೇ ನಾನು ಅನುಭವಿಸಿದ ದಣಿವು ಮತ್ತು ಸಂಕಟಗಳೆಲ್ಲ ದೂರವಾಗಿ ಬಿಟ್ಟುವು.
ಅವರು ನನ್ನನ್ನು ನೋಡಿದ ರೀತಿಯು ನನ್ನ ಗುರುಗಳು ನೋಡುತ್ತಿದ್ದ ರೀತಿಯ ಹಾಗೆಯೇ ಇತ್ತು. ಅವರ ಅನುಕಂಪ ಅವರ್ಣನೀಯವಾದುದು. ಮಹಾಯೋಗಿಗಳು ಮತ್ತು ಮಹಾತ್ಮರು ತಮ್ಮ ಶಿಷ್ಯರತ್ತ ನೋಡಿದಾಗ ಅತ್ಯುತ್ಕೃಷ್ಟವಾದ ಹಾಗೂ ಪರಿಪೂರ್ಣತೆಯನ್ನು ನೀಡುವಂಥ ಈ ಪ್ರೀತಿಯು ಶಿಷ್ಯರ ದೇಹವಿಡೀ ಹರಿಯತೊಡಗುತ್ತದೆ. ನನ್ನ ಹಿರಿಯ ಗುರುಗಳು ಬ್ರಾಹ್ಮಣ ಕುಟುಂಬದಿಂದ ಬಂದವರು. ತಮ್ಮ ಬಾಲ್ಯದಿಂದಲೂ ಹಿಮಾಲಯ ಪರ್ವತಗಳಲ್ಲಿ ಪರ್ಯಟನ ಮಾಡಿದವರು. ಮಹರ್ಷಿಗಳ ಅಖಂಡವಾದ ಒಂದು ಪರಂಪರೆಗೆ ಸೇರಿದವರು. ಈ ಎಲ್ಲ ವಿವರಗಳನ್ನು ನನ್ನ ಗುರುಗಳು ತಿಳಿಸಿದ್ದರು. ಹಿರಿಯ ಗುರುಗಳು ತುಂಬ ವಯಸ್ಸಾದವರಂತೆ ಕಂಡರೂ ತುಂಬ ಆರೋಗ್ಯವಾಗಿದ್ದರು. ಬೆಳಿಗ್ಗೆ ಒಂದು ಸಲ ಮತ್ತು ಸಂಜೆ ಒಂದು ಸಲ ಮಾತ್ರ ತಮ್ಮ ಜಾಗ ಬಿಟ್ಟು ಹೇಳುತ್ತಿದ್ದರು. 5 ಅಡಿ 9 ಅಂಗುಲ ಅಥವಾ 10 ಅಂಗುಲ ಎತ್ತರ ಇವರದು. ತೆಳುವಾಗಿದ್ದರೂ ತುಂಬ ಶಕ್ತಿಶಾಲಿಗಳು. ಪೊದೆ ಹುಬ್ಬಿನಿಂದ ಕೂಡಿದ ತೇಜಃಪೂರ್ಣವಾದ ಇವರ ಮುಖವು ಗಾಢವಾದ ಪ್ರಶಾಂತತೆ ಮತ್ತು ಪ್ರಸನ್ನತೆಗಳನ್ನು ಹೊರಚೆಲ್ಲುತ್ತಿತ್ತು. ನಿರಂತರವಾದ ಮಂದಹಾಸ ಅವರದು. ಸಾಮಾನ್ಯವಾಗಿ ಚಮರಿ ಮೃಗದ ಹಾಲು, ಕೆಲವೊಮ್ಮೆ ಬಾರ್ಲಿ ಗಂಜಿ ಇಷ್ಟೇ ಇವರ ಆಹಾರ. ಆಗಾಗ ಕೆಲವು ಲಾಮಾಗಳು ಬಂದು ಇವರಿಂದ ಕಲಿಯುತ್ತಿದ್ದುದೂ ಉಂಟು. 7,000 ಅಡಿಗಳ ಎತ್ತರ ಪ್ರದೇಶದಲ್ಲಿದ್ದ ಪ್ರಾಕೃತಿಕ ಗುಹೆ ಇವರ ವಾಸಸ್ಥಾನ. ತೇವಾಂಶ ನಿವಾರಣೆಗಾಗಿ ಹಾಲು, ನೀರು ಇವನ್ನು ಕಾಯಿಸಿಕೊಳ್ಳುವ ಸಲುವಾಗಿ ಬೆಂಕಿಯನ್ನು ಬಳಸುತ್ತಿದ್ದರು. ಇವರ ಗುಹೆಯ ಮುಂಭಾಗದಲ್ಲಿ ಶಿಷ್ಯರು ಒಂದು ಮರದ ಮುಖಮಂಟಪವನ್ನು ಕಟ್ಟಿದ್ದರು. ವಿಸ್ತಾರವಾದ ದಿಗಂತವನ್ನು ಹಾಗೂ ಸುದೀರ್ಘವಾದ ಪರ್ವತ ಶ್ರೇಣಿಗಳನ್ನು ನೋಡಬಹುದಾದ ಸುಂದರವಾದ ಸ್ಥಳ ಅದು. ಹಿರಿಯ ಗುರುಗಳ ಜೊತೆಯಲ್ಲಿ ನಾನು ಇದ್ದ ಸಮಯದಲ್ಲಿ ಪ್ರೌಢವಾದ ಹಾಗೂ ಅಪರೂಪದ ಸಾಧನೆಗಳನ್ನು ಕುರಿತ ಅನೇಕ ಪ್ರಶ್ನೆಗಳನ್ನು ಕೇಳಿ ಅವೆಲ್ಲಕ್ಕೂ ಉತ್ತರಗಳನ್ನು ಪಡೆದೆ. ನನ್ನ ಅನೇಕ ಅನುಮಾನಗಳನ್ನು ಬಗೆಹರಿಸಿದ ಅವರು ನನ್ನ ಮೂಲ ಆಕಾಂಕ್ಷೆಯನ್ನು ಪ್ರಕಟಪಡಿಸಲು ಹಿಂಜರಿಯುತ್ತಿರುವುದು ಯಾಕೆ ಎಂದು ಪ್ರಶ್ನಿಸಿದರು. ಆಗ ನಾನು ಕಂಪಿಸುವ ಧ್ವನಿಯಲ್ಲಿ ಪರಕಾಯ ಪ್ರವೇಶದ ಕ್ರಮವನ್ನು ನನಗೆ ತಿಳಿಸುವಂತೆ ಬೇಡಿದೆ. ಆಗಲಿ ಎಂದು ಹೇಳಿದರು ಅವರು. ಮಾರನೇ ದಿನ ಒಬ್ಬ ಲಾಮ ಅವರನ್ನು ಕಾಣಲು ಬಂದ. ಆಗ 9:30 ಸಮಯ. ಹಿರಿಯ ಗುರುಗಳು ಹೇಳಿದರು, ನಿನಗೆ ಒಂದು ವಿಶೇಷ ಜ್ಞಾನವನ್ನು ನೀಡಲಿದ್ದೇನೆ. ಅದನ್ನು ಪ್ರಯೋಗಪೂರ್ವಕವಾಗಿ ತೋರಿಸುತ್ತೇನೆ. ತನ್ನ ದೇಹವನ್ನು ತೊರೆದು ಅನ್ಯರ ದೇಹವನ್ನು ಪ್ರವೇಶ ಮಾಡಿ ನಂತರ ತಮ್ಮ ದೇಹಕ್ಕೆ ಮತ್ತೆ ಪ್ರವೇಶ ಮಾಡುವುದಾಗಿ ಹೇಳಿದರು. ಇಚ್ಛಾನುಸಾರವಾಗಿ ತಮ್ಮ ದೇಹವನ್ನು ಬದಲಾಯಿಸಬಲ್ಲೆನೆಂದೂ ಹೇಳಿದರು. ಆಗ ನನ್ನ ಮನಸ್ಸಿನಲ್ಲಿ ಇವರು ತಮ್ಮ ದೇಹವನ್ನು ತೊರೆಯ ಬಯಸಿರುವರಲ್ಲದೆ ನಾನು ಅದನ್ನು ಮುಳುಗಿಸಲು ಅಥವಾ ಹೂಳಲು ಬಯಸಿದ್ದಾರೆ ಎಂಬ ಆಲೋಚನೆ ಮೂಡಿತು. ಆದರೆ ಕೂಡಲೇ ಅವರು ಅಲ್ಲ, ಹಾಗಲ್ಲ ಎಂದು ಹೇಳಿದರು. ನನ್ನ ಎಲ್ಲ ಆಲೋಚನೆಗಳಿಗೂ ಅವರು ಉತ್ತರ ನೀಡುತ್ತಿದ್ದರು. ಗುಹೆಯ ಒಳಗೆ ಹೋಗಿ ಅಲ್ಲಿ ಯಾವುದಾದರೂ ಹೊರದಾರಿ ಅಥವಾ ಬಾಗಿಲು ಇದೆಯೋ ಎಂದು ಪರೀಕ್ಷಿಸಲು ಹೇಳಿದರು. 1 ತಿಂಗಳಿಗಿಂತಲೂ ಹೆಚ್ಚು ಕಾಲ ಅಲ್ಲಿ ವಾಸವಾಗಿದ್ದ ನನಗೆ ಗುಹೆಯನ್ನು ಮತ್ತೆ ಪರೀಕ್ಷಿಸಿ ನೋಡುವುದು ಅನಗತ್ಯ ಎನಿಸಿತು. ಆದರೆ ಅವರು ಬಿಡಲಿಲ್ಲ. ಒಳಹೋಗಿ ಒಂದು ಸಣ್ಣ ಗುಹೆಯೊಳಗೆ ಮತ್ತೆ ಪರೀಕ್ಷಿಸಿ ನೋಡುವಂತೆ ಆದೇಶ ನೀಡಿದರು. ಹಾಗೇ ಮಾಡಿದೆ. ಮೊದಲೇ ನೋಡಿದ್ದಂತೆ ಅದು ಒಂದೇ ಬಾಗಿಲಿನ ಹಾಗೂ ಮರದ ಮುಖಮಂಟಪವುಳ್ಳ ಚಿಕ್ಕ ಬಂಡೆಯ ಗುಹೆ. ಹೊರಕ್ಕೆ ಬಂದು ಮುಖಮಂಟಪದ ಕೆಳಗೆ ಲಾಮಾನ ಪಕ್ಕದಲ್ಲಿ ಕುಳಿತೆ. ಹಿರಿಯ ಗುರುಗಳು ಹತ್ತಿರ ಕರೆದು ಒಂದು ಚಹಾದ ಟ್ರೇಯಂಥ ಮರದ ವಸ್ತುವನ್ನು ಹಿಡಿದುಕೊಳ್ಳಲು ನಮಗೆ ಹೇಳಿದರು. ನಾವು ಟ್ರೇಯನ್ನು ಹಿಡಿದಾಗ ನಾನು ಕಾಣಿಸುತ್ತಿದ್ದೇನಾ ಎಂದು ಕೇಳಿದರು. ಹೌದು, ಕಾಣಿಸ್ತಿದ್ದೀರಿ ಎಂದು ಹೇಳಿದೆವು. ನನ್ನ ಮೌಢ್ಯಾತಿರೇಕದಿಂದ ನಾನು ಅವರಿಗೆ ಹೇಳಿದೆ, ನನ್ನನ್ನು ಸಂಮೋಹನಕ್ಕೊಳಪಡಿಸಬೇಡಿ. ನಿಮ್ಮ ಕಣ್ಣುಗಳತ್ತ ನಾನು ನೋಡುವುದೂ ಇಲ್ಲ. ಇಲ್ಲ, ನಾನು ನಿನ್ನನ್ನು ಸಂಮೋಹನಗೊಳಿಸ ಹೊರಟಿಲ್ಲ ಎಂದರವರು. ಅವರ ದೇಹ ಮಂಜಾಗತೊಡಗಿತು. ಆ ಮಂಜು ಮಾನವಾಕಾರದ ಮೋಡದಂತೆ ಕಾಣುತ್ತಿತ್ತು.
ಆ ಮಂಜು ಮೋಡದ ಆಕೃತಿಯು ನಮ್ಮತ್ತ ಸರಿಯತೊಡಗಿತು. ಕೆಲವು ಸೆಕೆಂಡುಗಳಲ್ಲಿ ಮೋಡ ಕಣ್ಮರೆಯಾಯಿತು. ಅವು ಹಿಡಿದುಕೊಂಡಿದ್ದ ಟ್ರೇ ಭಾರವಾಗತೊಡಗಿದ ಅನುಭವವಾಗತೊಡಗಿತು. ಕೆಲವು ನಿಮಿಷಗಳ ನಂತರ ಮರದ ತಟ್ಟೆ ಮತ್ತೆ ಹಿಂದಿನಂತೆಯೇ ಹಗುರವಾಯಿತು. 10 ನಿಮಿಷಗಳ ಕಾಲ ಲಾಮಾ ಮತ್ತು ನಾನು ತಟ್ಟೆ ಹಿಡಿದುಕೊಂಡು ನಿಂತಿದ್ದವರು ಕುಳಿತೆವು. ಏನೋ ನಡೆಯಲಿರುವುದನ್ನು ಕಾಣುವ ಕುತೂಹಲ ಮತ್ತು ಬೆರಗು ನಮ್ಮನ್ನು ಆವರಿಸಿತ್ತು. 10-15 ನಿಮಿಷಗಳಾದ ಮೇಲೆ ಹಿರಿಯ ಗುರುಗಳ ಧ್ವನಿ ಕೇಳಿಸಿತು. ಎದ್ದು ನಿಂತು ಆ ಮರದ ತಟ್ಟೆಯನ್ನು ಮತ್ತೆ ಹಿಡಿದುಕೊಳ್ಳುವಂತೆ ಹೇಳಿದರು. ಹಿಡಿದು ನಿಂತಾಗ ಅದು ಭಾರವಾಗತೊಡಗಿತು. ಮತ್ತೆ ಮೋಡದ ಆಕಾರ ನಮ್ಮ ಮುಂದೆ ಕಾಣಿಸಿತು. ಮೋಡದ ಆಕಾರದಿಂದ ಅವರು ನಿಜ ದೇಹದಲ್ಲಿ ಕಾಣಿಸಿಕೊಂಡರು. ಈ ಆಶ್ಚರ್ಯಕರವಾದ ಹಾಗೂ ನಂಬಲಸಾಧ್ಯವಾದ ಅನುಭವವು ಅವರ ಶಕ್ತಿಯನ್ನು ದೃಢಪಡಿಸಿತು. ಈ ಕ್ರಿಯೆಯನ್ನು ಮತ್ತೊಮ್ಮೆ ಮಾಡಿ ತೋರಿಸಿದರು. ಲೋಕಕ್ಕೆ ನಾನಿದನ್ನು ಹೇಳಬಲ್ಲಂಥ ಮತ್ತೊಂದು ದಿನ ಮುಂದೆ ಬರಲಾರದು. ಅಂಥ ಮಹಾತ್ಮರು ಇದ್ದಾರೆ ಎಂಬುದು ಜಗತ್ತಿಗೆ ತಿಳಿಯಲಿ ಹಾಗೂ ಸಂಶೋಧಕರು ಅಂಥ ರಹಸ್ಯ ಸಂಗತಿಗಳ ಬಗ್ಗೆ ಸಂಶೋಧನೆಗೆ ತೊಡಗಲಿ ಎಂಬ ಭಾವನೆಯ ಕಾರಣದಿಂದಾಗಿ ನಾನು ಹಾಗೆ ಮಾಡಬಯಸುತ್ತೇನೆ. ಮಾನವ ಜೀವಿ ಅಂಥ ಸಾಮರ್ಥ್ಯವನ್ನು ಹೊಂದಿದ್ದಾನೆನ್ನುವುದು ಈ ಪವಾಡಗಳು ಸ್ಥಿರಪಡಿಸುತ್ತವೆ. ಯೋಗ ವಿಜ್ಞಾನವನ್ನು ಕ್ರೋಢೀಕರಿಸಿದ ಪತಂಜಲಿಯು ಯೋಗ ಸೂತ್ರಗಳ 3ನೇ ಪ್ರಕರಣದಲ್ಲಿ ಎಲ್ಲ ಸಿದ್ಧಿಗಳ ಬಗ್ಗೆ ವಿವರಣೆ ನೀಡುತ್ತಾನೆ. ಅಂಥ ಸಿದ್ಧಿಗಳು ಆತ್ಮಜ್ಞಾನಕ್ಕೆ ಅಗತ್ಯವೆಂದು ಸಾರುವುದಾಗಲಿ ಅಥವಾ ಸಾಧಿಸುವುದಾಗಲಿ ನನ್ನ ಉದ್ದೇಶವಲ್ಲ. ಮಾನವನಲ್ಲಿ ಹುದುಗಿರುವ ಸಾಮರ್ಥ್ಯಗಳು ವಿಪುಲವಾಗಿವೆ. ಅಲ್ಲದೆ ಭೌತ ವಿಜ್ಞಾನಿಗಳು ಬಾಹ್ಯ ಜಗತ್ತನ್ನು ಪರಿಶೋಧಿಸುತ್ತಿರುವ ಹಾಗೆ ನಿಜವಾದ ಯೋಗಿಗಳು ಮಾನವ ಆಂತರಿಕವಾದ ಹಾಗೂ ನಿಗೂಢವಾದ ಸಾಮರ್ಥ್ಯಗಳನ್ನು ಪರಿಶೋಧಿಸುವುದನ್ನು ನಿಲ್ಲಿಸಬಾರದು. ಅವರ ಬೋಧನಾ ವಿಧಾನವು ತುಂಬ ಪ್ರಾಯೋಗಿಕವೂ ನೇರವೂ ಆಗಿತ್ತು. ನಮ್ಮ ಪರಂಪರೆಯ ಬಗ್ಗೆ ತಿಳುವಳಿಕೆ ನೀಡಲು ನಾನು ಒತ್ತಾಯಿಸಿದಾಗ ಅವರು ಹೇಳಿದರು, ನಮ್ಮ ಬಾಹ್ಯ ಜೀವನ ಮಾರ್ಗದಲ್ಲಿ ನಾವು ಶಂಕರ ಪಂಥದಿಂದ ಬಂದವರಾದರೂ ವಾಸ್ತವವಾಗಿ ಭಾರತದಲ್ಲಿ ಅಸ್ತಿತ್ವದಲ್ಲಿರುವ ಯಾವುದೇ ಸಾಂಸ್ಥಿಕ ಪರಂಪರೆಗಳಿಂದಲೂ ಭಿನ್ನವಾದ ಆಧ್ಯಾತ್ಮಿಕ ಪರಂಪರೆ ನಮ್ಮದು. ಅವರು ಟಿಬೆಟ್ಟಿನಲ್ಲಿ ವಾಸ ಮಾಡುತ್ತಿರುವುದು ಯಾಕೆ, ಭಾರತದಲ್ಲಿ ಯಾಕಿಲ್ಲ ಎಂದು ಕೇಳಿದೆ. ಅದಕ್ಕೆ ಅವರು ಉತ್ತರ ನೀಡಿದರು, ನಾನು ಎಲ್ಲಿ ವಾಸ ಮಾಡುತ್ತೇನೆ ಎಂಬುದು ಮುಖ್ಯವಲ್ಲ. ನನ್ನ ಮಾರ್ಗದರ್ಶನದಲ್ಲಿ ಸಾಧನೆಯಲ್ಲಿ ತೊಡಗಿರುವ ಅರ್ಹರಾದ ಕೆಲವು ಮಂದಿ ಶಿಷ್ಯರು ಇಲ್ಲಿ ಇದ್ದಾರೆ. ಮುಂದೆ ನಾನು ಭಾರತಕ್ಕೆ ಬರಲೂಬಹುದು. ನನ್ನ ಗುರುಗಳ ಜೊತೆ ಇದ್ದಾಗ ಮಾಡುತ್ತಿದ್ದ ಹಾಗೆಯೇ ಇವರ ಮೇಲೆಯೂ ಮತ್ತೆ ಮತ್ತೆ ಪ್ರಶ್ನೆಗಳ ಮಳೆಗರೆಯುತ್ತಿದ್ದೆ. ಅವರು ಮಾತನಾಡುತ್ತಿದ್ದುದು ತೀರಾ ಕಡಿಮೆ. ಮುಗುಳು ನಗೆಯೊಡನೆ ಸಂಕ್ಷಿಪ್ತವಾಗಿ ಉತ್ತರ ನೀಡಿ ನಂತರ ಕಣ್ಣು ಮುಚ್ಚಿಕೊಳ್ಳುತ್ತಿದ್ದರು. ಸ್ಥಿರವಾಗಿ ಮತ್ತು ಮೌನವಾಗಿ ಇರು. ಆಗ ಶಾಬ್ದಿಕವಾಗಿ ಹೇಳಲ್ಪಡದಿದ್ದರೂ ನೀನು ಅರಿಯುತ್ತೀಯ. ನಿನ್ನ ಒಳಗಣ್ಣುಗಳಿಂದ ನೋಡುವುದನ್ನು ಹಾಗೂ ಒಳ ಕಿವಿಗಳಿಂದ ಕೇಳುವುದನ್ನು ನೀನು ಕಲಿಯಬೇಕು ಎಂದು ಅವರು ಹೇಳುತ್ತಿದ್ದರು. ಅವರು ನೀಡಿದ ಸಲಹೆ ಸೂಚನೆಗಳಿಂದ ನನ್ನ ದಿನಚರಿ ಪುಸ್ತಕ ತುಂಬಿ ಹೋಗಿದೆ. ಧ್ಯಾನ, ಮಾತು ಮತ್ತು ಕೃತಿಗಳ ಮೂಲಕ ನನ್ನ ಶಿಷ್ಯರು ಹಾಗೂ ವಿದ್ಯಾರ್ಥಿಗಳಿಗೆ ನೆರವು ನೀಡುವುದರ ಮೂಲಕ ಹೆಚ್ಚು ಅಕ್ಕರೆಯನ್ನು ಬೆಳೆಸಿಕೊಳ್ಳುವಂತೆ ನನಗೆ ಹೇಳಿದರು. ಧ್ಯಾನದ ಮೂಲಕವಾಗಿ ಯಾರಾದರೂ ಸೇವೆ ಮಾಡಬಹುದಾದುದಾದರೆ ಹೇಗೆ ಎಂದು ಆಶ್ಚರ್ಯಗೊಂಡೆನಲ್ಲದೆ ಈ ಬಗ್ಗೆ ಇನ್ನೂ ತಿಳಿದುಕೊಳ್ಳಬಯಸಿದೆ. ಅವರು ಹೇಳಿದರು, ಋಷಿಗಳು, ಯೋಗಿಗಳು ಹಾಗೂ ಆಧ್ಯಾತ್ಮಿಕ ಮಹಾತ್ಮರು ಕಾರುಣ್ಯದ ಕಾರಂಜಿಯ ಕೇಂದ್ರದೊಳಗೆ ಆಳವಾಗಿ ಮುಳುಗಿ ಲೋಕ ಸೇವೆಯಲ್ಲಿ ತೊಡಗುವರಲ್ಲದೆ ಆಧುನಿಕ ಮಾನವನಾಗಿ ಇದುವರೆಗೆ ತಿಳಿದಿರುವ ಯಾವ ಸಂವಹನ ಮಾಧ್ಯಮವನ್ನೂ ಬಳಸದೆ ತಮ್ಮ ಶಿಷ್ಯರ ಮೇಲೆ ಅಂಥ ಅಕ್ಕರೆಯ ಮಹಾಪೂರವನ್ನು ಹರಿಸುತ್ತಾರೆ. ಸಂವಹನೆಗಳಲ್ಲೆಲ್ಲ ಅತಿ ಶ್ರೇಷ್ಠವಾದ ಇದು ಗಾಢ ಮೌನದಲ್ಲಿ ತುಂಬ ಕ್ರಿಯಾಶೀಲವಾಗುವುದಲ್ಲದೆ
ಸಾಧಕರು ಎಲ್ಲ ಭೀತಿಗಳು, ಅನುಮಾನಗಳು ಹಾಗೂ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ನೆರವಾಗುತ್ತದೆ. ಆ ಸಮಯದಲ್ಲಿ ಮಹಾತ್ಮರ ಮನಸ್ಸಿನಲ್ಲಿ ಮೂಡಿದ ಯಾವ ನಿಸ್ವಾರ್ಥವಾದ ಆಕಾಂಕ್ಷೆಯು ಸದಾ ಪೂರೈಕೆಯಾಗುತ್ತದೆ. ನನ್ನ ಹಿರಿಯ ಗುರುಗಳ ಜೊತೆಯಲ್ಲಿ ಹಲವು ತಿಂಗಳ ಕಾಲ ಸಾಧನೆಯಲ್ಲಿ ತೊಡಗಿದ್ದು ಅವರ ದಿವ್ಯ ಸಾನ್ನಿಧ್ಯ ಸುಖವನ್ನನುಭವಿಸುತ್ತಿದ್ದುದಲ್ಲದೆ ಸೌರ ವಿಜ್ಞಾನದ ಕೆಲವು ವಿಧಾನಗಳನ್ನು ಮತ್ತು ರುಜುಮಾರ್ಗ ತಂತ್ರದ ಕೆಲವು ಪ್ರೌಢ ವಿಧಾನಗಳನ್ನು ಕಲಿಯುತ್ತಿದ್ದೆ. ಸೌರ ವಿಜ್ಞಾನವು ಇವತ್ತು ಮನುಕುಲವನ್ನು ಸಂಕಟದಿಂದ ಬಿಡುಗಡೆ ಮಾಡಿ ಸಹಾಯ ಮಾಡಬಲ್ಲ ಅತ್ಯುತ್ತಮವಾದ ಪ್ರೌಢ ಯೋಗ ವಿಜ್ಞಾನಗಳಲ್ಲಿ ಒಂದು. ನನ್ನ ಹಿರಿಯ ಗುರುಗಳ ಪ್ರಕಾರ ಒಂದು ಸೌರಜಾಲದ ಮೇಲಿನ ಒಂದು ವಿಶಿಷ್ಟ ಬಗೆಯ ಧ್ಯಾನವಾಗಿದ್ದು, ಭೌತಿಕವಾದ ಹಾಗೂ ಮಾನಸಿಕ ಕಾರಣದಿಂದಾಗಿ ಮೂಡಿದ ಜಾಡ್ಯಗಳಿಂದ ಒದಗಿದ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಲು ತುಂಬ ಪ್ರಯೋಜನಕಾರಿಯಾದುದು. ಸೌರವ್ಯೂಹವು ಮಾನವ ಶರೀರದಲ್ಲಿ ಅತಿ ವ್ಯಾಪಕವಾದ ಜಾಲವಾಗಿದ್ದು, ಅದರ ಕೇಂದ್ರವನ್ನು ಮಣಿಪೂರಕ ಎಂದು ಕರೆಯಲಾಗುವುದು. ಈ ಚಕ್ರವನ್ನು ಕುರಿತು ಧ್ಯಾನ ಮಾಡುವ ಹಲವಾರು ಮಾರ್ಗಗಳಿವೆ. ಪ್ರೌಢ ಪ್ರಾಣಾಯಾಮವನ್ನೊಳಗೊಂಡ ಸೌರ ವಿಜ್ಞಾನವು ಪ್ರಾಣಸ್ತರಕ್ಕಿಂತಲೂ ಸೂಕ್ಷ್ಮತರವಾದ ಶಕ್ತಿ ಸ್ತರದ ಅರಿವನ್ನು ಉಂಟುಮಾಡುತ್ತದೆ. ಈ ಸ್ತರದಲ್ಲಿ ಪ್ರಾತಃ ಸೂರ್ಯನನ್ನು ಕುರಿತು ಅಥವಾ ಆಂತರಿಕ ಅಗ್ನಿತತ್ವದ ಕೇಂದ್ರವಾದ ಉದರಾಗ್ನಿಯನ್ನು ಕುರಿತು ಧ್ಯಾನ ಮಾಡುವ ಮೂಲಕ ಶಕ್ತಿಯ ಗತಿಯನ್ನು ತಿಳಿಯಲಾಗುತ್ತದೆ. ಈ ಶಮನಕಾರಿ ವಿಜ್ಞಾನವನ್ನು ಉಪನಿಷತ್ತುಗಳಲ್ಲಿ ವಿವರಿಸಲಾಗದಿದ್ದರೂ, ಪರಿಣಿತರು ಇದರ ಬಗ್ಗೆ ತಿಳಿಯದಿದ್ದರೂ ಕೇವಲ ಕೆಲವರಿಗೆ ಮಾತ್ರ ಇದರ ಪ್ರಾಯೋಗಿಕ ವಿಧಾನ ಗೊತ್ತು. ಈ ವಿಜ್ಞಾನವನ್ನು ಕರಗತ ಮಾಡಿಕೊಳ್ಳುವ ಮೂಲಕ ವ್ಯಕ್ತಿಯು ತನ್ನ ಅನ್ನಮಯ, ಪ್ರಾಣಮಯ ಮತ್ತು ಮನೋಮಯ ಕೋಶಗಳ ಮೇಲೆ ಪರಿಪೂರ್ಣ ನಿಯಂತ್ರಣವನ್ನು ಸಾಧಿಸಬಲ್ಲ. ಇಂಥ ಜ್ಞಾನದಲ್ಲಿ ಅಭಿಜ್ಞನಾದ ವ್ಯಕ್ತಿ ದೂರದ ಪರಿವೆಯಿಲ್ಲದೆ ಯಾರೊಡನೆ ಬೇಕಾದರೂ ಸಂವಹನ ಸಾಧಿಸಬಲ್ಲ ಮತ್ತು ಯಾರನ್ನು ಬೇಕಾದರೂ ಗುಣಪಡಿಸಬಲ್ಲ. ಭಾರತೀಯ ಹಾಗೂ ಟಿಬೆಟ್ ಸಾಹಿತ್ಯದಲ್ಲಿ ಕಂಡುಬರುವ ಎಲ್ಲ ಮಂಡಲಗಳ ತಾಯಿಯೂ ಎಲ್ಲ ವಿಜ್ಞಾನಗಳಲ್ಲಿಯೂ ಶ್ರೇಷ್ಠವಾದುದೂ ಆದ ಶ್ರೀವಿದ್ಯೆಯ ಬಗ್ಗೆ ನನ್ನ ಹಿರಿಯ ಗುರುಗಳಿಂದ ಕೆಲವು ಮಹತ್ವದ ಪಾಠಗಳನ್ನು ನಾನು ಪಡೆದುಕೊಂಡಿದ್ದೇನೆ. ಮುಂದುವರಿದ ಸಾಧನೆಗಳಲ್ಲಿ ಶ್ರೀಯಂತ್ರದ ವಿವಿಧ ಭಾಗಗಳ ಮೇಲೆ ಹೇಗೆ ಏಕಾಗ್ರತೆ ಪಡೆಯಬೇಕೆಂಬುದನ್ನು ಸಾಧಕನು ಕಲಿಯುತ್ತಾನಾದರೂ, ಕೆಲವು ಅಪರೂಪದ ಸಾಧಕರು ಮಾತ್ರ ಕೇಂದ್ರ ಬಿಂದುವಿಗೆ ಸಾಗುವುದನ್ನು ಕಲಿಯುತ್ತಾರೆ. ಈ ಯಂತ್ರವು ದೈವೀ ಶಕ್ತಿಯ ಪ್ರಕಟಿತ ರೂಪವೆಂದು ಪರಿಗಣಿಸಲಾಗಿದೆಯಲ್ಲದೆ, ಬಿಂದು ಅಥವಾ ಕೇಂದ್ರ ಸ್ಥಳವು ಶಿವಶಕ್ತಿಯರು ಸಂಯೋಗ ಹೊಂದುವ ಕೇಂದ್ರವಾಗಿದೆ. ಭಾರತದ ಮಲಬಾರ್ ಗುಡ್ಡದಲ್ಲಿ ಈ ವಿದ್ಯೆಯ ದೀಕ್ಷೆಯನ್ನು ಮಾಡಿದ ನಂತರ ಅಲ್ಲಿ ನನ್ನ ಗುರುಗಳು ಬಿಂದು ವೇದನೆ, ಕೇಂದ್ರ ಬಿಂದುವನ್ನು ಭೇದಿಸುವ ಆ ಸಾಧನೆಯನ್ನು ನನಗೆ ಹೇಳಿಕೊಡಲಿಲ್ಲ. ದೈವಿ ಮಾತೆಯ ಈ ಆರಾಧನೆಗೆ ಮಹರ್ಷಿಗಳಿಂದ ನೀಡಲ್ಪಟ್ಟಿರುವ ಜ್ಞಾನದ ಚರಮ ಸ್ಥಿತಿ. ಮಹರ್ಷಿಗಳಿಂದ ನೀಡಲ್ಪಟ್ಟಿರುವ ಈ ಜ್ಞಾನವನ್ನು ಸಾಧಿಸಲು ಗ್ರಂಥಗಳ ಅಧ್ಯಯನ, ಪರಿಶ್ರಮ ಅಗತ್ಯವಾದರೂ ಅತ್ಯಗತ್ಯವಾದ ಮತ್ತೊಂದು ಸಂಗತಿ ಎಂದರೆ ಈ ವಿದ್ಯೆಯಲ್ಲಿ ಅಭಿಜ್ಞರಾದ ಮಹಾತ್ಮರ ಮಾರ್ಗದರ್ಶನ. ಇದನ್ನು ಬಲ್ಲವರು ಕೇವಲ ಕೆಲವೇ ಮಂದಿ ಇದ್ದಾರೆ. ಅವರೆಲ್ಲರೂ ನನಗೆ ವ್ಯಕ್ತಿಗತವಾಗಿ ಪರಿಚಿತರಲ್ಲ. ಆದರೂ ನಮ್ಮ ಪರಂಪರೆ ಮಾತ್ರ ಈ ವಿದ್ಯೆಯನ್ನು ಬೋಧಿಸುತ್ತದೆ. ಈ ವಿದ್ಯೆಯನ್ನು ಸಾಧಿಸಿಕೊಂಡವರು ಯಾರಾದರೂ ಇದ್ದ ಪಕ್ಷದಲ್ಲಿ ಅವರು ನಮ್ಮ ಪರಂಪರೆಯವರೇ. ನನ್ನ ಹಿರಿಯ ಗುರುಗಳನ್ನು ಭೇಟಿ ಮಾಡಿದ್ದರಿಂದ ಮತ್ತು ಈ ವಿದ್ಯೆಯನ್ನು ಪಡೆದುಕೊಂಡಿದ್ದರಿಂದ ಟಿಬೆಟ್ಟಿಗೆ ನಾನು ನೀಡಿದ ಭೇಟಿಯು ಸಫಲವಾಯಿತು. ನಾನು ಹಿರಿಯ ಗುರುಗಳಿಂದ 2.5 ತಿಂಗಳ ಕಾಲ ಕಲಿತ ನಂತರ ಒಂದು ದಿನ ಅನುಭವಗಳನ್ನು ದಾಖಲು ಮಾಡಿಕೊಳ್ಳುತ್ತಿದ್ದ ನನ್ನ ದಿನಚರಿ ಪುಸ್ತಕದ ಬಗ್ಗೆ
ಯೋಚಿಸುತ್ತಾ ನಮ್ಮ ಗುಹೆಯ ಮುಂಭಾಗದಲ್ಲಿ ಕುಳಿತಿದ್ದೆ. ನನ್ನ ದಿನಚರಿ ಪುಸ್ತಕ ಇದ್ದಿದ್ದರೆ ಕೆಲವು ಅನುಭವಗಳನ್ನು ಟಿಪ್ಪಣಿ ಮಾಡಿಕೊಳ್ಳಬಹುದಾಗಿತ್ತು ಎಂಬ ಆಲೋಚನೆ ನನ್ನ ಮನಸ್ಸಿನಲ್ಲಿ ಹಾದು ಹೋಯಿತು. ಹಿರಿಯ ಗುರುಗಳು ಮುಗುಳ್ನಕ್ಕು ಅವರ ಬಳಿಗೆ ಬರುವಂತೆ ನನ್ನನ್ನು ಸನ್ನೆ ಮಾಡಿ ಕರೆದರು. ನಿನ್ನ ದಿನಚರಿ ಪುಸ್ತಕವನ್ನು ದೊರಕಿಸಿಕೊಡಬಲ್ಲೆ, ಬೇಕೇನು ಎಂದು ಕೇಳಿದರು. ಹಿಂದೆಯೇ ಇಂಥ ಸಂಗತಿಗಳನ್ನು ಅನುಭವಿಸಿದ್ದೆನಾದ್ದರಿಂದ ಇಂಥ ಸಾಧ್ಯತೆಯು ನನ್ನ ಪಾಲಿಗೆ ದೊಡ್ಡ ಪವಾಡವೇನೂ ಆಗಿರಲಿಲ್ಲ. ನಾನು ಉತ್ತರ ಕೊಟ್ಟೆ, ಬೇಕು, ಹಾಗೆಯೇ ಕೆಲವು ಪೆನ್ಸಿಲ್ಲುಗಳೂ ಬೇಕು. ಉತ್ತರ ಭಾರತದ ನಾನಿತ್ತಾಲ್ ಗುಡ್ಡ ಪ್ರದೇಶದ ಬಳಿಯಿರುವ ಭವಾಲಿ ಎಂಬ ಸ್ಥಳದ ಆರೋಗ್ಯಧಾಮದಲ್ಲಿ ನನ್ನ ದಿನಚರಿ ಪುಸ್ತಕವನ್ನು ಬಿಟ್ಟು ಬಂದಿದ್ದೆ. 475 ಪುಟಗಳಷ್ಟು ದೊಡ್ಡ ಗಾತ್ರದ ಆ ಪುಸ್ತಕ ಮತ್ತು 3 ಪೆನ್ಸಿಲ್ಲುಗಳು ಕೂಡಲೇ ನನ್ನ ಮುಂದೆ ಪ್ರತ್ಯಕ್ಷವಾದುವು. ಚಕಿತನಾಗದೇ ಹೋದರೂ ನಾನು ಸಂತುಷ್ಟನಾದೆ. ಇಂಥ ಚಮತ್ಕಾರಗಳ ಬದಲು ಆಧ್ಯಾತ್ಮಿಕವಾದ ಏನನ್ನಾದರೂ ತಮ್ಮಿಂದ ಅಪೇಕ್ಷಿಸುವುದಾಗಿ ನಾನವರಿಗೆ ಹೇಳಿದೆ. ಆಗ ಅವರು ನಕ್ಕು ಹೇಳಿದರು, ನಾನಾಗಲೇ ಅದನ್ನು ಕೊಟ್ಟಿದ್ದೇನೆ. ಪ್ರತಿರೋಧವಿಲ್ಲದೆ ಅಥವಾ ಆಲಸ್ಯವಿಲ್ಲದೆ ನೀನದನ್ನು ಉಳಿಸಿಕೊಳ್ಳುವುದನ್ನು ಕಲಿಯಬೇಕು. ಹೀಗೆ ಹೇಳಿದ ನಂತರ, ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿದೆ. ಈಗ ನೀನು ಅಲ್ಲಿಂದ ಭಾರತಕ್ಕೆ ವಾಪಸ್ಸಾಗಬೇಕು ಎಂದರು. ನಾನೀಗ ಭಾರತಕ್ಕೆ ಹೋಗುವುದು ಸಾಧ್ಯವಿಲ್ಲ, ಬಂಧನಕ್ಕೀಡಾಗಬೇಕಾಗುತ್ತದೆ ಎಂದು ಹೇಳಿದೆ. ಅದಕ್ಕೆ ಅವರು ಉತ್ತರ ನೀಡಿದರು, ಭಾರತ ಇಷ್ಟರಲ್ಲೇ ಸ್ವಾತಂತ್ರ್ಯ ಪಡೆಯುತ್ತದೆ. ನೀನು ವಿಳಂಬ ಮಾಡಿದೆ ಎಂದರೆ ಅಪಾರವಾಗಿ ಬೀಳುವ ಹಿಮ ಮತ್ತು ಹಿಮಘನಪಾತಗಳು ಈ ವರ್ಷ ನೀನು ಭಾರತಕ್ಕೆ ವಾಪಸ್ಸು ಹೋಗದಂತೆ ತಡೆಯುತ್ತವೆ. ಹಿರಿಯ ಗುರುಗಳನ್ನು ನಾನು ಮತ್ತೆ ನೋಡಲಿಲ್ಲ. ಅವರು ಆಪ್ತ ಅನುಯಾಯಿಗಳಿಗೆ ವಿದಾಯ ಹೇಳಿ ಅದೃಶ್ಯರಾದರು ಎಂದು ಸ್ವಲ್ಪ ಕಾಲಾನಂತರ ನನಗೆ ತಿಳಿದು ಬಂತು. ತಾನಕಾಪುರದ ಮೂಲಕ ಹರಿಯುವ ಕಾಳಿಗಂಗಾ ನದಿಯ ಪ್ರವಾಹದಲ್ಲಿ ಪುಷ್ಪಮಾಲೆಗಳನ್ನು ಧರಿಸಿ ಕುಳಿತು ತೇಲುತ್ತಿದ್ದುದನ್ನು ಕಂಡದ್ದುಂಟು ಎಂದು ಕೆಲವರು ಹೇಳುತ್ತಾರೆ. ಅವರಿನ್ನೂ ಭೌತಿಕ ಶರೀರಧಾರಿಗಳಾಗಿದ್ದಾರೇನು ಎಂದು ನನ್ನ ಗುರುಗಳನ್ನು ಕೇಳಿದೆ. ಉತ್ತರವಾಗಿ ಅವರು ನಗುತ್ತಾ ಹೇಳಿದುದೆಂದರೆ, ಅದನ್ನು ನೀನಾಗಿಯೇ ಕಂಡುಕೊಳ್ಳಬೇಕು. ನಾನು ಹಿಂದಿರುಗಿದಾಗ ಏನಾಗುವುದೋ ಎಂಬ ಆತಂಕವಿದ್ದರೂ ಧೈರ್ಯವಾಗಿಯೇ ಲ್ಹಾಸಾಗೆ ಹೋದೆ. ಹಿಂದೆ ನನ್ನ ಅತಿಥೇಯನಾಗಿದ್ದ ಲಾಮಾ ನನಗೆ ನೆರವು ನೀಡಿದರು. 1947 ಜುಲೈ ತಿಂಗಳಲ್ಲಿ ಭಾರತಕ್ಕೆ ಹೊರಟೆ. 2 ಹೇಸರಗತ್ತೆಗಳು ಮತ್ತು 2 ಮಾರ್ಗದರ್ಶಿಗಳ ನೆರವಿನಿಂದ ಹಿಮಾವೃತವಾದ ಹಾದಿಯನ್ನು ಸಾಗಿ ಸಿಕ್ಕಿಂನ ರಾಜಧಾನಿ ಗಾಂಗ್ಟೋಕ್ ನಗರವನ್ನು ತಲುಪಲು 1 ತಿಂಗಳ ಕಾಲ ಬೇಕಾಯಿತು. ಅದಕ್ಕೆ 3 ದಿನ ಮುಂಚಿತವಾಗಿ ಭಾರತದ ಸ್ವಾತಂತ್ರ್ಯ ಘೋಷಿಸಲ್ಪಟ್ಟಿತ್ತು. ನಾನು ಗಾಂಗ್ಟೋಕ್ ನಗರದಲ್ಲಿ ಒಂದು ಗುರುಕುಲದಲ್ಲಿದ್ದೆ. ಅದು ನಗರದ ಈಶಾನ್ಯ ಭಾಗದಲ್ಲಿ ಈಗಲೂ ಇದೆ. ಅಲ್ಲಿ ಗಣನೀಯ ವ್ಯಕ್ತಿಯಾದ ಒಬ್ಬ ಲಾಮಾನನ್ನು ಭೇಟಿಯಾದೆ. ಭಾರತದ ಬುದ್ಧಗಯಾದಲ್ಲಿ ಅನೇಕ ವರ್ಷಗಳ ಕಾಲ ವಾಸವಾಗಿದ್ದ ಆತ ಪ್ರಕಾಂಡ ಸಂಸ್ಕೃತ ಪಂಡಿತನಾಗಿದುದಲ್ಲದೆ ನಿಜವಾದ ಬೌದ್ಧ ಯೋಗಿ. ಸಾಮಾನ್ಯವಾಗಿ ಬೌದ್ಧ ಧರ್ಮದ ವಿದ್ವಾಂಸರು, ಶಂಕರ ಪಂಥದ ಸ್ವಾಮಿಗಳು ಬೌದ್ಧ ಧರ್ಮವನ್ನು ಟೀಕೆ ಮಾಡುವ ಹಾಗೆಯೇ ಶಂಕರಾಚಾರ್ಯರನ್ನು ಟೀಕೆ ಮಾಡುತ್ತಾರೆ. ಆದರೆ ಈ ವಿವೇಕಿಯಾದ ಲಾಮಾ ಅನೇಕ ಗ್ರಂಥಗಳಿಂದ ಉದಾಹರಣೆಗಳನ್ನು ನೀಡುತ್ತಾ ಬೌದ್ಧ ಧರ್ಮ ಹಾಗೂ ಶಂಕರ ಅದ್ವೈತ ಪಂಥದ ಸಂಯೋಜನೆಯ ಬಗ್ಗೆ ಬೋಧನೆ ನೀಡಿದರು. ಅವರು ಹೇಳಿದರು, ಪರಮಸತ್ಯಕ್ಕೆ ಸಂಬಂಧಿಸಿದ ಹಾಗೆ ಈ 2 ಸಿದ್ಧಾಂತಗಳ ನಡುವೆ ಯಾವ ವ್ಯತ್ಯಾಸವೂ ಇಲ್ಲ. ಶಾಬ್ದಿಕ ಭೇದಗಳಿರಬಹುದೇ ಹೊರತು ಅನುಭವಿಕ ಭೇದಗಳಿಲ್ಲ. ಪಾಂಥಿಕವಾದ ಎಲ್ಲ ಪ್ರಭಾವಗಳಿಂದಲೂ ಮುಕ್ತನಾಗಿ ಅತ್ಯುನ್ನತವಾದ ಪ್ರಜ್ಞಾಸ್ಥಿತಿಯನ್ನು ಅಥವಾ ನಿರ್ವಾಣವನ್ನು ಸಾಧಿಸಬೇಕು. ಭಾರತ, ಟಿಬೆಟ್, ಚೀನಾ, ಜಪಾನ್ ಹಾಗೂ ಇಡೀ ಆಗ್ನೇಯ ಏಷಿಯಾ ಖಂಡದಲ್ಲಿರುವ
ಬೌದ್ಧ ಧರ್ಮದ ಅನುಯಾಯಿಗಳು ಆತ್ಮಜ್ಞಾನದ ಧ್ಯಾನ ಪರಂಪರೆಯನ್ನು ಮರೆತು ಬುದ್ಧನ ಮಾರ್ಗಗಳಲ್ಲಿದ್ದರು. ಮತಾಚರಣ ಕರ್ಮ ಪ್ರಕ್ರಿಯೆ ವಿಧಾನಗಳತ್ತ ಮುಗಿಬಿದ್ದಿರುವುದನ್ನು ತಿಳಿದ ಅವರು ಖಿನ್ನರಾಗಿದ್ದರು. ಆಧುನಿಕ ಪ್ರಪಂಚಕ್ಕೆ ನೆರವಾಗಬಲ್ಲ ಶುದ್ಧವಾದ ಬೌದ್ಧ ಧರ್ಮವು ಪೂರ್ಣವಾಗಿ ನಶಿಸಿ ಹೋಗಿದೆ. ಎಲ್ಲವೋ ನಿನ್ನ ಒಳಗಿನ ದೀಪವನ್ನು ಬೆಳಗಿಸು. ಬೇರೆ ಯಾರೂ ನಿನಗೆ ಮೋಕ್ಷವನ್ನು ನೀಡುವುದಿಲ್ಲ. ನಿನ್ನನ್ನು ನೀನು ತಿಳಿದುಕೋ, ನಿರ್ವಾಣವನ್ನು ಪಡೆ. ಆಗ ನೀನೇ ಬುದ್ಧನಾಗುತ್ತೀಯಾ ಎಂಬುದಾಗಿ ಬುದ್ಧ ಹೇಳಿದರು. ಸಾವಿರಾರು ದೇವಾಲಯಗಳಲ್ಲಿ ಬೌದ್ಧ ಧರ್ಮದ ಲಾಮಾಗಳು, ಪೂಜಾರಿಗಳು ಹಾಗೂ ಸನ್ಯಾಸಿಗಳು ಶುಷ್ಕವಾದ ಆಚರಣೆಗಳಲ್ಲಿ ತೊಡಗಿದ್ದಾರೆ. ಅದ್ವೈತ ದರ್ಶನವನ್ನು ಸಮರ್ಪಕವಾಗಿ ಬೋಧಿಸಿದ ಮತಾಚರಣೆಗಳಲ್ಲಿ ಮುಳುಗಿರುವರೆಂದು ಶಂಕರನ ಅನುಯಾಯಿಗಳಾದ ಅದ್ವೈತಿಗಳನ್ನೂ ಸಹ ಲಾಮಾ ಟೀಕೆ ಮಾಡಿದರು. ಅವರು ಅಂತಹ ಬೋಧನೆಗಳು ಲೋಕದಲ್ಲಿ ಗೊಂದಲವನ್ನುಂಟು ಮಾಡುತ್ತವೆ ಎಂದು ಹೇಳಿದರು. ನಂತರ ಶಂಕರ ಸಿದ್ಧಾಂತವು ವೈದಿಕ ಧರ್ಮ ಮತ್ತು ಬೌದ್ಧ ಧರ್ಮಗಳ ಸಮನ್ವಯ ಎಂದು ವಿವರಿಸಿದರು. ವೇದ ಭಾಗಗಳನ್ನು ಉದ್ಘರಿಸಿದರು. ಅಸ್ವತ್ ಇದಂ ಅಗ್ರ ಆಸಿತಂ, ಅರ್ಥಾತ್ ಈ ವ್ಯಕ್ತ ವಿಶ್ವವು ಅವ್ಯಕ್ತದಿಂದ ಹೊಮ್ಮಿದೆ. ಇವರು ಇನ್ನಿತರ ಹಲವಾರು ಗ್ರಂಥ ಭಾಗಗಳನ್ನು ಉದ್ಧರಿಸಿ ಹೇಳಿದರಲ್ಲದೆ ಮಾಂಡೋಕ್ಯ ಉಪನಿಷತ್ತಿನ ಸಿದ್ಧಾಂತದೊಡನೆ ಬೌದ್ಧ ಪಂಡಿತ ಈಶ್ವರ ಕೃಷ್ಣನ ಸಾಂಖ್ಯಾಕಾರಿಕವನ್ನು ತುಲನೆ ಮಾಡಿದರು. ಹಲವಾರು ದಿನಗಳ ಕಾಲ ನನಗೆ ಬೋಧನೆ ನೀಡಿದ ನಂತರ ಈ ಗುರುಕುಲದಿಂದ ಹೊರಟು ಹಿಮಾಲಯದಲ್ಲಿನ ನನ್ನ ಗುರುಗಳಲ್ಲಿಗೆ ಮರಳಿ ಹೋಗುವಂತೆ ಸಲಹೆ ನೀಡಿದರು. ಬೋಲೋ ಸಬ್ ಸಂತ್ ಕಿ ಜೈ.